ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಬಟ್ ಈ ಕಾಲದಲ್ಲಿ ಮನೆ ಕಟ್ಟೋದಕ್ಕಿಂತ ಮನೆ ಕಟ್ಟೋದಕ್ಕೆ ಏನೆಲ್ಲ ಪ್ರೋಸೆಸ್ ಇದಾವೋ ಆ ಪ್ರೋಸೆಸ್ಗೆ ನಾವು ಟೈಮ್ ಇನ್ವೆಸ್ಟ್ ಮಾಡೋದ್ರಲ್ಲೇ ತುಂಬ ಹೈರಾಣ ಆಗ್ಬಿಡ್ತಾರೆ. ಸೊ ಇಂಥ ಸಮಸ್ಯೆಗಳಿಗೆ ಪರಿಹಾರನೇ ಹೋಮ್ ನೆಕ್ಸಸ್ ರಿಯಲ್ ಎಸ್ಟೇಟ್ ಸರ್ವಿಸ್ ಕಂಪನಿ. ಒಂಥರ ಬಿಲ್ಡರು, ಓನರು, ಈ ಕಡೆ ಕಸ್ಟಮರು, ಈ ಮೂರು ಒಂಥರ ಟ್ರಯಾಂಗಿಲ್ ಇದು. ನಾವು ಖಂಡಿತ ಅಪ್ರೂವಲ್ ಎಲ್ಲ ಏನೇನು ಬೇಕೋ ಅವ್ರಿಗೆ ಅದೆಲ್ಲ ಒದಗಿಸ್ತೀವಿ. ಅವರ ಶ್ರಮ ತುಂಬ ಕಡಿಮೆ ಮಾಡಿ ಅಕ್ರಾಸ್ ಕರ್ನಾಟಕ ಎವ್ರಿ ಡಿಸ್ಟಿಕಲ್ಲಿ ನಮ್ಮ ಟೀಮ್ಸ್ ಇದೆ. ಆ ಲೋಕಲಿಂದನೇ ಪ್ರಾಸೆಸ್ ಮಾಡ್ತಾ ಹೋಗ್ತೀವಿ. ಅಪಾರ್ಟ್ಮೆಂಟ್ ಕಟ್ತಾರೆ, ದುಡ್ಡು ಶಾರ್ಟೇಜ್ ಆಗುತ್ತೆ, ನಿಲ್ಲಿಸ್ಬಿಡ್ತಾರೆ. ಸೊ ಅಂಥ ಒಂದು ಜಾಗದಲ್ಲೂ ಕೂಡ ಹೋಮ್ ನೆಕ್ಸಸ್ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಲೀಗಲ್ ಇಶ್ಯೂಸ್ ಇಲ್ಲ ಅಂದರೆ, ಫೈನಾನ್ಸ್ ಮಾತ್ರ ಪ್ರಾಬ್ಲಮ್ ಅಂದರೆ, ಸೊ ವಿ ವಿಲ್ ಮೇಕ್ ಶೋರ್ ದಟ್ ಸಮ್ ಫೈನಾನ್ಸ್ ಅಸಿಸ್ಟೆನ್ಸ್ ವಿಲ್ ಕಮ್ ಟು ದಟ್ ಪ್ರಾಜೆಕ್ಟ್. ಸುಮಾರು ಒಂದು 10 ಪ್ರಾಜೆಕ್ಟು ರೀಸೆಂಟಾಗಿ ಕಂಪ್ಲೀಟ್ ಮಾಡಿ. ನಮಸ್ಕಾರ, ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ರಾಹುಲ್ ದಯಾನ್. ಮನೆ ಕಟ್ ನೋಡು ಮದುವೆ ಮಾಡಿ ನೋಡು ಅಂತ ಹೇಳ್ತಾರೆ. ಬಟ್ ಈ ಕಾಲದಲ್ಲಿ ಮನೆ ಕಟ್ಟೋದಕ್ಕಿಂತ ಮನೆ ಕಟ್ಟೋದಕ್ಕೆ ಏನೆಲ್ಲ ಪ್ರೋಸೆಸ್ ಇದಾವೋ ಆ ಪ್ರೋಸೆಸ್ಗೆ ನಾವು ಟೈಮ್ ಇನ್ವೆಸ್ಟ್ ಮಾಡೋದ್ರಲ್ಲೇ ತುಂಬ ಹೈರಾಣ ಆಗಿಬಿಡ್ತಾರೆ. ಸೊ ಅದರ ಜೊತೆಗೆ ನನ್ನ ಹತ್ರ ಒಂದು ಲ್ಯಾಂಡ್ ಇದೆ, ಏನು ಮಾಡಬೇಕು ಅಂತ ಗೊತ್ತಿರೋದಿಲ್ಲ, ಅಥವಾ ಲ್ಯಾಂಡ್ ಇದೆ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡ್ರು ಕೂಡ ಯಾವ ಥರ ಅದರ ಒಂದು ಲೀಗಾಲಿಟಿ ಪ್ರೋಸೆಸ್ ಇರುತ್ತೆ ಅದು ಕೂಡ ಎಷ್ಟೋ ಜನರಿಗೆ ಅದ್ರ ಬಗ್ಗೆ ಅರಿವಿರೋದಿಲ್ಲ. ಸೊ ಇಂಥ ಸಮಸ್ಯೆಗಳಿಗೆ ಪರಿಹಾರನೇ ಹೋಮ್ ನೆಕ್ಸಸ್ ರಿಯಲ್ ಎಸ್ಟೇಟ್ ಸರ್ವಿಸ್ ಕಂಪನಿ. ಸೊ ಇವತ್ತು ನನ್ನ ಜೊತೆ ಹೋಮ್ ನೆಕ್ಸಸ್ ಕಡೆಯಿಂದ ಶ್ರೀ ರಂಗನಾಥ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಸೊ ಮೊದಲನೇದಾಗಿ ಹೋಮ್ ನೆಕ್ಸಸ್ಗೆ ನಾನು ತುಂಬ ದೊಡ್ಡ ಧನ್ಯವಾದ ಹೇಳಬೇಕು. ಯಾಕೆ ಅಂತಂದರೆ ಜನರ ಸಮಸ್ಯೆಗಳನ್ನ ತುಂಬ ಈಸಿಯಾಗಿ ಹೋಮ್ ನೆಕ್ಸಸ್ ಅದನ್ನು ಕ್ಲಿಯರ್ ಮಾಡ್ತಾ ಇದೆ. ಸೊ ಹೋಮ್ ನೆಕ್ಸಸ್ ಬಗ್ಗೆ ಹೇಳಿ ಸರ್, ಯಾವಾಗ ಶುರುವಾಯಿತು ಆ್ಯಂಡ್ ಯಾವ ಆಲೋಚನೆಯಿಂದ ಈ ಒಂದು ಕಂಪನಿ ಶುರುವಾಯಿತು? ಎಸ್ ಸರ್. ಸೊ ತಮಗೂ ಧನ್ಯವಾದಗಳು ಈ ಅವಕಾಶ ನಮ್ಗೆ ಕೊಟ್ಟಿದ್ದಕ್ಕೂ. ಯಾಕಂದರೆ ಹೋಮ್ ನೆಕ್ಸಸ್ ಬಗ್ಗೆ ಜಾಸ್ತಿ ಜನಕ್ಕೆ ತಿಳಿಸ್ಬೇಕಂತ ನಮ್ಮ ಉದ್ದೇಶ. ಯಾಕಂದರೆ ಅಲ್ಲಿ ಸಿಗುವಂಥ ಸರ್ವೀಸಸ್ಸು ಒಂದು ಯುನಿಕ್ ಸರ್ವೀಸಸ್, ಎಲ್ಲರಿಗೂ ಬೇಕಾಗಿರೋಂಥ ಸರ್ವೀಸಸ್ಸು. ಈಗ ಮೊಟ್ಟ ಮೊದಲನಾಗಿ ಹೋಮ್ ನೆಕ್ಸಸ್ ಬಗ್ಗೆ ಹೇಳ್ಬೇಕಂದ್ರೆ, ಇದು ಆಲ್ಮೋಸ್ಟು 2016 ಶುರು ಮಾಡಿದ್ವಿ. ಇಲ್ಲಿ ಹೋಮ್ ನೆಕ್ಸಸ್ ಕಂಪನಿ ಏನೇನು ಕೆಲಸಗಳು ಮಾಡುತ್ತೆ, ಯಾವ ರೀತಿಯಲ್ಲಿ ಜನಕ್ಕೆ ಸಹಾಯ ಮಾಡುತ್ತೆ ಅಂತ ತಿಳ್ಕೊಳೋಕ್ಕೆ ಪ್ರಯತ್ನ ಮಾಡಿದರೆ, ಈಗ ನೀವು ಹೇಳಿದ್ರಲ್ಲ ಮನೆ ಕಟ್ಟಬೇಕಂದ್ರೆ ಎಷ್ಟು ಕಷ್ಟ ಇರುತ್ತೆ, ಕಟ್ಟಕ್ಕೊಂದು ಸಮಸ್ಯೆ, ಅದನ್ನು ಹುಡುಕೋಕ್ಕೆ ಅಂದರೆ ಯಾವ ಪ್ರಾಪರ್ಟಿ ಅವ್ರಿಗೆ ಬೇಕು ಅದು ಸೂಟಬಲ್ ಆಗುತ್ತೆ ಅಂತ ಅದನ್ನು ಒಂದು. ಅಂದರೆ ಇಲ್ಲೇನೆಂದರೆ 3 ಜನ ಇಲ್ಲಿ ಸಂಗಮ ಸರ್. ಇದು ಒಂಥರ ಮನೆ ಬೇಕಾಗಿದ್ದವರು, ಮನೆ ಮಾರಾಟ ಮಾಡೋರು, ಮತ್ತು ಆ ಸ್ಥಳ ಓನರ್ ಇರ್ತಾರೆ. ಒಂಥರ ಬಿಲ್ಡರು, ಓನರು, ಈ ಕಡೆ ಕಸ್ಟಮರು, ಈ ಮೂರು ಒಂಥರ ಟ್ರಯಾಂಗಿಲ್ ಇದು. ಅಲ್ಲೇನೆಂದರೆ ಮನೆ ಕಟ್ಟಬೇಕಂತ ಒಂದು ಕಸ್ಟಮರ್ಗೆ ಯಾವ ಜಾಗ ನಾವು ತೊಗೋಬೇಕು, ಅದರ ಅಪ್ರೂವಲ್ಸ್ ಇದೆಯಾ, ಅದು ಲೀಗಲಾಗಿ ಕರೆಕ್ಟ್ ಇದೆಯಾ ಅಂತ ಅವ್ರಿಗೆ ಗೊತ್ತಾಗಲ್ಲ. ಬಿಕಾಸ್ ದೇ ಆರ್ ವೆರಿ ಬ್ಯುಸಿ ಇನ್ ದೇರ್ ಓನ್ ವರ್ಕ್. ಸೊ ಅವರ ಪ್ರೊಫೆಷ್ನಲ್ಲಿ, ಅವರ ವೈಯಕ್ತಿಕ ಇದರಲ್ಲೇ ಜಾಸ್ತಿ ತೊಡಗಿಸ್ಕೊಂಡಿರ್ತಾರೆ. ಈಗ ಅವ್ರಿಗೂ ನಮ್ಮಂಥ ಹೋಮ್ ನೆಕ್ಸಸ್ ಕಂಪನಿ ಏನು ಮಾಡುತ್ತೆ ಅಂದರೆ, ಸ್ಟಾರ್ಟಿಂಗಿಂದ ಹಿಡಿದು ಅಂದರೆ ಆ ಪ್ರಾಪರ್ಟಿದು ಟೈಟಿಲ್ ಡೀಡ್ಸಿಂದ ತೊಗೊಂಡು ಅದನ್ನ ವೆರಿಫಿಕೇಷನ್ ಮಾಡಿ ಅದರಲ್ಲಿ ಕರೆಕ್ಟಾಗಿ ಇದೆಯಾ, ಲೀಗಲ್ ಕರೆಕ್ಟಾಗಿದೆ ನೋಡಿಬಿಟ್ಟು ಆಮೇಲೆ ಅವ್ರಿಗೆ ಎಸ್ ಅಂತಂದಮೇಲೆ ಅವ್ರು ಮುಂದಕ್ಕೆ ಹೋಗ್ಬೋದು. ಯಾವುದೇ ಚಿಂತೆ ಇಲ್ಲ ಅವ್ರಿಗೆ. ಅಂದರೆ ಆ ಥರ ನಮಗೆ ಪ್ಯಾನಲ್ ಆಫ್ ಲಾಯರ್ಸ್ ಇರ್ತಾರೆ, ನಮ್ಮ ಓನ್ ಇನ್ವೆಸ್ಟಿಗೇಷನ್ ಇರುತ್ತೆ, ಅದೆಲ್ಲ ಹೋಮ್ ನೆಕ್ಸಸ್ ಮಾಡೇ ಕೊಡ್ತದೆ. ಆವಾಗ ಕಸ್ಟಮರ್ ಈ ಫೀಲ್ ಸೋ ಹ್ಯಾಪಿ ಟು ಫೈನಲೈಸ್ ದ ಪ್ರಾಪರ್ಟಿ. ಓಕೆ ಸರ್, ಈಗ ಮತ್ತೆ ನನ್ನ ಮುಂದಿನ ಪ್ರಶ್ನೆ ಏನು ಅಂತಂದರೆ, ಈಗ ಹೋಮ್ ನೆಕ್ಸಸ್ ನೀವು ಹೇಳಿದ್ರಿ ಈ ಥರ ಒಂದು ಸೈಟ್ ವಿಷಯದಿಂದ ಹಿಡಿದು ಲೀಗಲ್ ಒಪಿನಿಯನ್ವರೆಗೂ ಎಲ್ಲವನ್ನು ಕೂಡ ನಾವು ತಗೊಳ್ತೀವಿ, ನಾವು ವಿಲ್ ಟೇಕ್ ಕೇರ್ ಅಂತ. ಬಟ್ ಈಗ ಹೋಮ್ ನೆಕ್ಸಸ್ ಯಾವೆಲ್ಲ ಒಂದು ಸರ್ವಿಸ್ಗಳನ್ನ ಜನರಿಗೆ ಕೊಡ್ತಾ ಇದೆ? ಈಗ ಇಲ್ಲಿ ಹೋಮ್ ನೆಕ್ಸಸ್ ಈಗಾಗಲೇ ಇರ್ತದೆ. ಒಂದು ಎಂಡ್ ಯೂಸರ್ಗೆ, ಅಂದರೆ ಅವರು ಕನ್ಸ್ಯೂಮರ್, ಇನ್ನೊಬ್ಬರು ಲ್ಯಾಂಡ್ ಓನರ್, ಇನ್ನೊಬ್ಬರು ಬಿಲ್ಡರ್. ಈ ರೀತಿಯಲ್ಲಿ ಈ 3 ಪ್ರಧಾನವಾಗಿ ನೋಡಿದರೆ, ಫಸ್ಟ್ ಕಸ್ಟಮರ್ಗೆ ಏನು ಬೇಕು, ಸೈಟ್ ಎಲ್ಲಿ ತೊಗೋಬೇಕು, ಯಾವ ಜಾಗ ತೊಗೊಂಡ್ರೆ ಇದು ಇನ್ವೆಸ್ಟ್ಮೆಂಟ್ಗಾಗಲಿ ಇಲ್ಲ ಅವ್ರ ಮನೆ ಕಟ್ಟೋಕ್ಕಾಗಲಿ, ಆ ಗೈಡೆನ್ಸ್ ಎಲ್ಲ ಅವ್ರಿಗೆ ಬೇಕು. ಆಮೇಲೆ ನೆಕ್ಸ್ಟು ಲೀಗಲ್ ಪ್ರೊಸೀಜರ್ ಬೇಕು ಅವ್ರಿಗೆ. ಲೀಗಲ್ ಪ್ರೊಸೀಜರ್ ಆದಮೇಲೆ ರಿಜಿಸ್ಟ್ರೇಷನ್ಗೆ ಹೆಲ್ಪ್ ಆಗಬೇಕು ಅವ್ರಿಗೆ. ಅಂದರೆ ಲೀಗಲ್ ಪ್ರೊಸೀಜರ್ ಆಗುತ್ತೆ, ಆಮೇಲೆ ಅವ್ರು ಲೋನೋ ಇಲ್ಲ ವೈಯಕ್ತಿಕವಾಗಿ ಅವರು ದುಡ್ಡು ಹಣಕಾಸು ಕೊಟ್ಟು ರಿಜಿಸ್ಟರ್ ಮಾಡ್ಕೊತಾರೆ. ರಿಜಿಸ್ಟ್ರೇಷನ್ಗೆ ಹೆಲ್ಪ್ ಬೇಕಾಗುತ್ತೆ. ರಿಜಿಸ್ಟ್ರೇಷನ್ ಆದಮೇಲೆ ಅದಕ್ಕೆ ಮುಗಿದಿಲ್ಲ, ಅಲ್ಲಿಂದ ಶುರು ಆಗುತ್ತೆ. ಆ್ಯಕ್ಚುಲಿ ಪ್ರೋಸೆಸ್ ಅಲ್ಲಿಂದ ಶುರು ಆಗುತ್ತೆ. ಯಾಕಂದರೆ ಸೈಟ್ ಪರ್ಚೇಸ್ ಮಾಡ್ತಾರೆ, ಬಟ್ ಅವರು ಓನರ್ ಆಗ್ತಾರೆ, ಆ ಟೈಟಿಲ್ ಡೀಡ್ ಬರುತ್ತೆ ಅವ್ರ ಹೆಸರಲ್ಲಿ, ಸೇಲ್ ಡೀಡ್ ಬರುತ್ತೆ. ಅದಾದಮೇಲೆ ಏನಂದರೆ ಇಲ್ಲಿ ಮನೆ ಕಟ್ಟಬೇಕಂದ್ರೆ ಅದಕ್ಕೆ ಹಲವಾರು ಅಪ್ರೂವಲ್ಸ್ ಬೇಕು. ಈಗ ಕನ್ವರ್ಷನ್ ಆಗಲಿ, ಚೇಂಜ್ ಆಫ್ ಝೋನ್ ಆಗಲಿ, ಆಮೇಲೆ ಖಾತಾ ಮಾಡ್ಕೊಳ್ಳಿ, ಈ ಖಾತಾ ಮಾಡಬೇಕು, ಒಂದು ಪ್ಲ್ಯಾನ್ ಶ್ಯಾಂಕ್ಷನ್ ಮಾಡಬೇಕು, ಆರ್ಕಿಟೆಕ್ಟಿಂದ ಒಂದು ಪ್ಲ್ಯಾನ್ ತೊಗೋಬೇಕು, ಅದರಿಂದ ಶ್ಯಾಂಕ್ಷನ್ ಕಳಿಸ್ಬೇಕು, ಶ್ಯಾಂಕ್ಷನಲ್ಲಿ ಅವ್ರಿಗೆ ಏನೇನು ಎನ್ಒಸಿಗಳು ಬೇಕು ಅದು ಕೊಡಬೇಕು. ಇದೆಲ್ಲ ಮಾಡೋಕ್ಕೆ ಅವ್ರ ಕೈಯಲ್ಲಿ ಕಷ್ಟ ಆಗುತ್ತೆ. ಯಾಕಂದರೆ ಅವರು ಎಲ್ಲೋ ಕೆಲಸ ಮಾಡ್ತಾಯಿರ್ತಾರೆ. ಸೊ ಅವ್ರಿಗಿರೋದು ಸಮಯ ಕಡಿಮೆ. ಆದಷ್ಟು ಬೇಕಂದ್ರೆ ಅವ್ರಿಗೆ ಇರೋದು ಸಮಯ ಅಂದರೆ ಒಂದು ಸಾಟರ್ಡೆ ಸಂಡೇ. ನಿಮ್ಗೆ ಗೊತ್ತಲ್ಲ, ಸಾಟರ್ಡೆ ಸಂಡೇ ಅಂದರೆ ಅವ್ರು ಬಂದರೆ ತುಂಬ ಅಲಸಟೆ ಇರ್ತದೆ ಅವ್ರಿಗೆ.
ಅಲ್ಲಿ ಅಲಸಟವನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡ್ತಾರೆ, ಇನ್ನು ಆಚೆ ಕಡೆ ಹೋಗೋ ಇಂಟ್ರೆಸ್ಟ್ ಇರಲ್ಲ. ಅಂಥ ಪ್ಲೇಸಲ್ಲಿ ನಾವು ಹೋಮ್ ನೆಕ್ಸಸ್ ಮಧ್ಯದಲ್ಲಿ ಬರುತ್ತೆ. ದಟ್ ಈಸ್ ವೇರ್ ವಿ ಹ್ಯಾವ್ ಮ್ಯಾಕ್ಸಿಮಮ್ ರೋಲ್ ಟು ಪ್ಲೇ. ಹೋಮ್ ನೆಕ್ಸಸ್ ಈಗ ನಮ್ಮ ಕರ್ನಾಟಕದಲ್ಲಿ ಇದೆ, ಬೆಂಗಳೂರಿನಲ್ಲಿದೆ. ಬಟ್ ಫಾರ್ ಎಕ್ಸಾಂಪಲ್ ಈಗ ಬೇರೆ ಡಿಸ್ಟ್ರಿಕ್ಟಿಂದ ಬೇಕಾಗಿರೋರು ಅಥವಾ ಬೇರೆ ಡಿಸ್ಟ್ರಿಕ್ಟಲ್ಲಿ ಯಾವುದೋ ಒಂದು ಲ್ಯಾಂಡ್ ಇಟ್ಕೊಂಡಿರೋರು ಅವರು ಈ ಒಂದು ಪ್ರೋಸೆಸ್ಗೆ ನಾವು ಆಗಲ್ಲಪ್ಪ, ನಮಗೆ ಹೋಮ್ ನೆಕ್ಸಸ್ ಅವ್ರು ಕೊಡಬೇಕು ಅಂತಂದರೆ, ಅಥವಾ ಬೇರೆ ರಾಜ್ಯದಲ್ಲಿರುವಂಥವ್ರು ಬಂದು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಆ ಥರದ್ದು ಏನಾದರೂ ಒಂದು ಪ್ರಾವಿಷನ್ ಇದೆಯಾ? ಎಸ್, ವಿ ಹ್ಯಾವ್ ದ ಟೀಮ್ಸ್ ಅಕ್ರಾಸ್ ಕರ್ನಾಟಕ. ಎವ್ರಿ ಡಿಸ್ಟಿಕಲ್ಲಿ ನಮ್ಮ ಟೀಮ್ಸ್ ಇದೆ. ವೆರಿ ನೈಸ್. ಸೊ ಅವಾಗೇನಂದರೆ ಅಲ್ಲಿ ಅವ್ರಿಗೇನು ಸರ್ವಿಸ್ ರಿಕ್ವೈರ್ಮೆಂಟ್ ಇದೆ, ಐದರ್ ಈಗಾಗಲೇ ಹೇಳ್ತಾ ಇದ್ದೆ, ಕಸ್ಟಮರ್ಗೆ ಈ ಥರ ಬೇಕಾಗತ್ತೆ. ಮತ್ತು ಅಲ್ಲಿ ಇನ್ನೂ ಎರಡಿದೆ, ಲ್ಯಾಂಡ್ ಓನರ್ಗೆ ಏನು ರಿಕ್ವೈರ್ಮೆಂಟ್ ಇರುತ್ತೆ. ಲ್ಯಾಂಡ್ ಓನರ್ಗೂ ಆ ಇರೋವಂಥ ಜಾಗನ ಮಾರಾಟ ಮಾಡಬೇಕು, ಇಲ್ಲ ಆ ಇರೋವಂಥ ಜಾಗವನ್ನು ಯಾವುದೋ ಬಿಲ್ಡರ್ ಕೊಟ್ಟು ಡೆವಲಪ್ಮೆಂಟ್ ಮಾಡಿ ಅದರಿಂದ ಬರೋವಂಥ ಲಾಭ ಏನು ತೊಗೋಬೇಕಂತ ಲ್ಯಾಂಡ್ ಓನರ್ಸ್ ನೋಡ್ತಾ ಇರ್ತಾರೆ. ಅಲ್ಲಿ ನಾವು ಹೋಮ್ ನೆಕ್ಸಸ್ ಸಹಾಯ ಮಾಡ್ತೀವಿ. ಯಾಕಂದರೆ ಅವರು ಲ್ಯಾಂಡ್ ಓನರ್ ಹೋಗಿ ಒಂದು ಬಿಲ್ಡರ್ನ ಹುಡುಕೋಕ್ಕಾಗಲ್ಲ, ಅವರು ಮಾರಾಟ ಮಾಡೋಕ್ಕೂ ಆಗಲ್ಲ. ದಟ್ ಈಸ್ ವೇರ್ ವಿ ಪ್ಲಗ್ ಇನ್, ಯಾರು ಹೋಮ್ ನೆಕ್ಸಸ್. ಅದೇ ರೀತಿಯಲ್ಲಿ ಒಂದು ಬಿಲ್ಡರ್ ಇರ್ತಾರೆ. ನೀವು ಕೇಳೋ ಪ್ರಶ್ನೆಗೆ ಉತ್ತರ ಕೊಡೋಕ್ಕೆ ಮುಂಚೆ ಇದೊಂದು ಸ್ವಲ್ಪ ಕ್ಲಾರಿಟಿ ಕೊಡ್ತೀನಿ. ಇನ್ನೊಂದೇನೆಂದರೆ ಬಿಲ್ಡರ್ ಇರ್ತಾರೆ. ಬಿಲ್ಡರ್ಗೆ ಏನಾಗುತ್ತೆ ಗೊತ್ತಾ, ಅವ್ರಿಗೇನು ಬೇಕಂದರೆ ನನಗೆ ಒಳ್ಳೆ ಲ್ಯಾಂಡ್ ಬೇಕು, ಲೀಗಲ್ ಫ್ರೀ, ಹ್ಯಾಸಲ್ ಫ್ರೀ ಒಂದು ಲ್ಯಾಂಡ್ ಬೇಕು, ಒಳ್ಳೆ ಜಾಗದಲ್ಲಿ ಬೇಕು, ಒಳ್ಳೆ ಲೊಕೇಶನಲ್ಲಿ ಬೇಕು, ಅದು ಮಾರಾಟಕ್ಕೂ ಚೆನ್ನಾಗಿರಬೇಕು, ಆಮೇಲೆ ಡೆವಲಪ್ ಮಾಡಿದ ಮೇಲೆ ನಾಳೆ ಡಿಮ್ಯಾಂಡ್ ಇರಬೇಕಂತ ನೋಡ್ತಾ ಇರ್ತಾರೆ. ಸೊ ಲೀಗಲ್ ಫ್ರೀ, ಡಿಮ್ಯಾಂಡ್ ಎಲ್ಲ ನೋಡ್ತಾ ಇರ್ತಾರೆ. ಆ ರೀತಿಯಲ್ಲಿರುವಾಗ ಅಂಥದ್ದು ನಾವು ಲೊಕೇಟ್ ಮಾಡಿ ಕೊಡ್ತೀವಿ. ಆಮೇಲೆ ಬಿಲ್ಡರ್ ತೊಗೊಂಡಿದ ಮೇಲೆ ಲ್ಯಾಂಡ್ ತೊಗೊಂಡು ರಿಜಿಸ್ಟರ್ ಮಾಡ್ಕೊಂಡಿದ ಮೇಲೆ ಇಲ್ಲ JD ತೊಗೊತಾನೆ ಅಥವಾ ಔಟ್ರೇಟ್ ತೊಗೊತಾನೆ. ಈ ತೊಗೊಂಡಿದ ಮೇಲೆ ಮುಗಿದಿಲ್ಲ, ಅಲ್ಲಿಂದ ಮತ್ತೆ ಶುರು ಆಗುತ್ತೆ. ಅವರಿಗೆ ಅಪ್ರೂವಲ್ಸ್ ಬೇಕು, ಕನ್ವರ್ಷನ್ಸು, ಪ್ಲ್ಯಾನ್ ಸ್ಯಾಂಕ್ಷನ್ಸು, NOCs ಎಲ್ಲ ಬೇಕಾಗುತ್ತೆ ಆಲ್ ಡಿಪಾರ್ಟ್ಮೆಂಟ್ಸಿಂದ. ಇಲ್ಲಿ ಯಾವುದೇ ಒಂದು ಹೈ ರೈಸ್ ಅಪಾರ್ಟ್ಮೆಂಟ್ ಕಟ್ಟಬೇಕಂದ್ರೆ NOC ಬೇಕಾಗುತ್ತೆ. ವಿಧ ಡಿಪಾರ್ಟ್ಮೆಂಟ್ಗಳು ಆಲ್ ಸ್ಟೇಟ್ ಗೌರ್ನಮೆಂಟ್ ಕರ್ನಾಟಕ ಮತ್ತು ಸೆಂಟ್ರಲ್ದು ಇರ್ತದೆ ಸ್ವಲ್ಪ ಪರ್ಮಿಷನ್ಸು. ಹೈ ರೈಸ್ ಅಂದರೆ ತುಂಬ ಹೈ ರೈಸ್ ಹೋದರೆ ಮೋರ್ ದ್ಯಾನ್ 6 ಫ್ಲೋರ್ 7 ಫ್ಲೋರ್ ಹೋದರೆ ಖಂಡಿತ ಹೈ ರೈಸ್ಗೆ ಸೆಂಟ್ರಲ್ ಗೌರ್ಮೆಂಟಿಂದ ಸ್ವಲ್ಪ ಅಪ್ರೂವಲ್ ಸಿಗಬೇಕಾಗತ್ತೆ. ಇಂಥವೆಲ್ಲ ಈ ಹೋಮ್ ನೆಕ್ಸಸ್ ಮಾಡಿಕೊಡುತ್ತೆ. ಇದು ಒಂದು ನಾವು ಬ್ರಾಡಾಗಿ ತಿಳ್ಕೊಂಡಿದ್ರೆ ಹೋಮ್ ನೆಕ್ಸ್ ಏನು ಮಾಡುತ್ತಂದರೆ ಬ್ರಾಡ್ ವೇಯಲ್ಲಿ ಇದೆಲ್ಲ ಮಾಡ್ತೀವಿ. ಇನ್ನು ನೀವು ಕೇಳಿರೋ ಪ್ರಶ್ನೆಗೆ ಉತ್ತರ ಏನಂದರೆ, ಈಗ ಯಾವುದೇ ಡಿಸ್ಟಿಕ್ಕಿಂದ ಬಂದ್ರೂ ನಮ್ಮ ಡಿಸ್ಟಿಕ್ ಟೀಮ್ ಇರುತ್ತಲ್ಲ, ಸೊ ಆ ಡಿಸ್ಟಿಕ್ ಟೀಮಿಂದ ಅವ್ರಿಗೆ ಸಂಪರ್ಕ ಮಾಡಿ ಅವ್ರಿಗೆ ಏನೇನು ರಿಕ್ವೈರ್ಮೆಂಟ್ ಇದ್ದರೆ ನಮಗೆ ಸೆಂಟ್ರಲ್ ಟೀಮ್ ಬರುತ್ತೆ, ನಾವೆಲ್ಲ ಪ್ರಾಸೆಸ್ ಮಾಡಿ ಅವ್ರು ಗೈಡ್ ಮಾಡ್ತೀವಿ. ಆ ಲೋಕಲಿಂದನೇ ಪ್ರಾಸೆಸ್ ಮಾಡ್ತಾ ಹೋಗ್ತೀವಿ. ಅವಾಗೇನು ಇಲ್ಲಿ ಬರಬೇಕು, ನಮ್ಮ ಹತ್ರ ಸಂಪರ್ಕ ಮಾಡಬೇಕು ಅಂತ ಏನಿಲ್ಲ. ದೇ ಡೋಂಟ್ ನೀಡ್ ಟು ಕಮ್ ಹಿಯರ್, ವಿಲ್ ಜಸ್ಟ್ ಎಕ್ಸಿಕ್ಯೂಟ್ ದೇರ್ ಇಟ್ ಸೆಲ್ಫ್. ಈಗ ಫಾರ್ ಎಕ್ಸಾಂಪಲ್ ಫಾರಿನಲ್ಲಿರೋರು ಎಷ್ಟೋ ಜನಕ್ಕೆ ನಮ್ಮ ಊರಿನಲ್ಲಿ ಒಂದು ಲ್ಯಾಂಡ್ ಮಾಡಬೇಕು, ಬೆಂಗಳೂರಿನಲ್ಲಿ ಒಂದು ಸೈಟ್ ಮಾಡಬೇಕು ಅಂತ ಆ ಒಂದು ಪ್ಲ್ಯಾನಿಂಗಲ್ಲಿರುತ್ತೆ. ಬಟ್ ಅವ್ರು ಆಗಾಗ ಬರೋದಕ್ಕಾಗಲ್ಲ. ಆ್ಯಂಡ್ ನೀವು ಹೇಳ್ದಂಗೆ ಎಷ್ಟೋ ಒಂದು ಪ್ರೋಸೆಸ್ ಇರುತ್ತೆ, NOCಗಳು ಪಡ್ಕೊಳ್ಬೇಕು, ಅಪ್ರೂವಲ್ಸ್ ಬೇಕು. ಸೊ ಪ್ರತಿಯೊಂದಕ್ಕೂ ಅವ್ರು ಬರೋದಕ್ಕಾಗಲ್ಲ. ಸೊ ಅಂಥ ಒಂದು ಜಾಗದಲ್ಲಿ ಹೋಮ್ ನೆಕ್ಸಸ್ ಆ ಒಂದು ರೋಲ್ ಪ್ಲೇ ಮಾಡ್ಬೋದಾ ಅಂತ? ಖಂಡಿತ. ಸೊ ದಿಸ್ ಈಸ್ ಕಾಲ್ಡ್ ವಾಟ್ ವಿ ಕಾಲ್ ದಿಸ್ ಆಸ್ ಎ ಪ್ರಾಪರ್ಟಿ ಮ್ಯಾನೇಜ್ಮೆಂಟ್. ಈಗ ಅವರು ಎಲ್ಲೋ ಬೇರೆ ಕಡೆ ಇರ್ತಾರೆ, ಫಾರಿನ್ ಪ್ರಾಚ್ಯ ದೇಶದಲ್ಲಿ, ಅವ್ರು ಅಲ್ಲಿಂದ ಇಲ್ಲಿ ಪ್ರಾಪರ್ಟಿ ಮೇಲೆ ಡೈರೆಕ್ಟ್ ಆ್ಯಕ್ಷನ್ ಏನು ಮಾಡೋಕ್ಕಾಗಲ್ಲ. ಸೊ ಐದರ್ ಸಂರಕ್ಷಣೆ ಮಾಡೋಕ್ಕೆ ಒಂದು, ಅಂದರೆ ಪ್ರಾಪರ್ಟಿ ಎಲ್ಲಿದೆ, ಯಾವ ಕಂಡೀಷನಲ್ಲಿದೆ. ಸೊ ಹಾಗೆ ಬಿಟ್ಬಿಟ್ರೆ ಏನಾಗುತ್ತೆ, ಸ್ವಲ್ಪ ಅಡತಡಲಾಗತ್ತೆ. ಸೊ ಅಕ್ಕಪಕ್ಕದಲ್ಲೋ ಇನ್ನು ಯಾರೋ ಬಂದು ಇದು ಅವರು ಕ್ಲೇಮ್ ಮಾಡ್ಕೊಳೋದು, ಆ ರೀತಿಯಲ್ಲಿ ಆಕ್ರಮಣ ಆಗೋದು ಇವೆಲ್ಲ ಆಗ್ತಾ ಇರ್ತದೆ. ಇವೆಲ್ಲ ಅವಾಯ್ಡ್ ಮಾಡೋಕ್ಕೆ ಹೋಮ್ ನೆಕ್ಸ್ ಏನು ಮಾಡತ್ತಂದರೆ, ಒಂದು ಕಸ್ಟಮರ್ ಎಲ್ಲೇ ಇದ್ರೂ ಅವ್ರು ನಮ್ಮ ಹತ್ರ ಸಂಪರ್ಕ ಮಾಡಿದರೆ, ಸೊ ನಾವು ಅವ್ರಿಗೂ ಮಧ್ಯದಲ್ಲಿ ಒಂದು ಟೈಅಪ್, ಒಂದು MOU ಆಗುತ್ತೆ, ಮ್ಯೂಚುವಲ್ ಅಗ್ರಿಮೆಂಟು. ಆ ರೀತಿಯಲ್ಲಿ ನಮ್ಮ ಸರ್ವಿಸಸ್ಸು ಫೀ ಪೇಯಬಲ್ ಏನಿರ್ತದೋ ಅದ್ರ ಪ್ರಕಾರ ಒಂದು ಮ್ಯೂಚುವಲ್ ಅಗ್ರಿಮೆಂಟ್ ಆದ ತಕ್ಷಣ ನಾವು ಆ ಪ್ರಾಪರ್ಟಿ ಎಲ್ಲೇ ಇದ್ರೂ ಆ ಪ್ರಾಪರ್ಟಿನ ಐಡೆಂಟಿಫೈ ಮಾಡಿ ಅದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಏನೇನಿದೆ ಇವ್ರ ಹತ್ರ ಲೇಟೆಸ್ಟ್ ಮಾಡ್ಕೊಂಡಿದ್ರೆ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ಲೇಟೆಸ್ಟ್ ಅಂದರೆ ಏನು, ಟ್ಯಾಕ್ಸ್ ಪೇ ಮಾಡಬೇಕು, ಖಾತಾ ಅಪ್ಡೇಟ್ ಮಾಡ್ಕೊತಾನೆ ಇರಬೇಕು. ಇಲ್ಲ ಅಂದರೆ ಅಲ್ಲಿ ಲೋಕಲ್ ಅಥಾರಿಟಿಲಿ ಏನಾಗುತ್ತೆ, ಅದಕ್ಕೂ ಬ್ಲ್ಯಾಕ್ ಮಾರ್ಕ್ ಮಾಡ್ತಾರೆ. ಸೊ ದೆನ್ ದೇ ವಿಲ್ ಟೇಕ್ ಸಮ್ ಆ್ಯಕ್ಷನ್. ನಾವು ಟ್ಯಾಕ್ಸೇ ಕಟ್ತಾ ಇಲ್ಲ ಅಂತಂದರೆ ಅವ್ರು ಬಂದು ಸೀಸ್ ಮಾಡೋದು, ಈ ರೀತಿಯಲ್ಲಿ ಆಗುತ್ತೆ. ಅದಕ್ಕೆ ಅವ್ರಿಗೂ ಇಂಥವೆಲ್ಲ ಗೊತ್ತಾಗಲ್ಲ. ಅದಕ್ಕೆ ನಾವು ಲೋಕಲಲ್ಲಿ ಒಂದು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಅಂತ ನಮ್ಮ ಸರ್ವಿಸ್ ಇದೆ. ಸೊ ವಿ ವಿಲ್ ಮ್ಯಾನೇಜ್ ದೇರ್ ಪ್ರಾಪರ್ಟಿ ರೈಟ್ ಫ್ರಮ್ ಕ್ಲೀನಿಂಗಿಂದ, ಅಂದರೆ ಶುದ್ಧ ಮಾಡೋದು, ಪ್ರಾಪರ್ಟಿ ಚೆನ್ನಾಗಿ ನೋಡ್ಕೊಂಡು ಸಂರಕ್ಷಣೆ ಮಾಡೋದು, ಕ್ಲೀನ್ ಮಾಡೋದು, ಫೆನ್ಸಿಂಗ್ ಮಾಡೋದು, ಅಲ್ಲಿಂದ ಶುರು ಮಾಡಿಕೊಂಡು ಡಾಕ್ಯುಮೆಂಟೇಷನ್ ಏನೇನು ಬೇಕು, ಸೊ ಅವಾಗವಾಗ ಏನೇನು ಡಾಕ್ಯುಮೆಂಟ್ ಅಪ್ಡೇಟ್ ಮಾಡ್ತಾ ಇರಬೇಕು ಅದನ್ನು ಮಾಡ್ತೀವಿ. ಸೊ ಕೊನೆಗೆ ಅಲ್ಲೇನಾದರೂ ಅವರಿಗೆ ರೆಂಟಿಂಗ್ ಬೇಕು, ನನ್ನ ಪ್ರಾಪರ್ಟಿ ಹಾಗೆ ಸುಮ್ಮನೆ ಇರೋದು ಬೇಡ, ಯಾವ್ದಾದ್ರು ರೆಂಟಿಂಗ್ ಮಾಡಿಕೊಡಿ, ಅದರಿಂದ ನನಗೆ ಸ್ವಲ್ಪ ಲಾಭ ಇರಲಿ ಅಂತಂದರೆ ಅದನ್ನು ಹೆಲ್ಪ್ ಮಾಡ್ತೀವಿ. ಇಲ್ಲ ಇದು ಮಾರಾಟ ಮಾಡಿಕೊಡಿ ಅಂದರೆ ಮಾರಾಟ ಮಾಡಿ ಕೊಡ್ತೀವಿ. ಎಲ್ಲದಕ್ಕೂ ಫೀ ಇರುತ್ತೆ, ಒಂದು ಸರ್ಟನ್ ಫೀ ಇರುತ್ತೆ. ಅದು ಅವರು ಒಂದಾನಾಗಿದ್ದರೆ
ದೆನ್ ವಿ ಆರ್ ರೆಡಿ ಟು ಡೂ ಆಲ್ ದ್ಯಾಟ್. ಸೊ ಇದನ್ನು ಪ್ರಾಪರ್ಟಿ ಮ್ಯಾನೇಜ್ಮೆಂಟ್ ಸರ್ವಿಸ್ ಅಂತ ಹೇಳ್ತೀವಿ. ರೈಟ್. ಸೊ ನೀವು ಐ ಥಿಂಕ್ ನಾನು ಹೋಮ್ ನೆಕ್ಸಸ್ ಬಗ್ಗೆ ತಿಳ್ಕೊಂಡಿರೋ ಹಾಗೆ ಓದಿರೋ ಹಾಗೆ ಒಂದು ಪ್ರಾಪರ್ಟಿ ಇದ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಒಬ್ಬೊಬ್ಬರಿಗೆ. ಲ್ಯಾಂಡ್ ಇರುತ್ತೆ, ಬಟ್ ಆ ಲ್ಯಾಂಡ್ನ ಯಾವ ಥರ ಯುಟಿಲೈಸ್ ಮಾಡಬೇಕು ಅಂತ ಅವ್ರಿಗೆ ಐಡಿಯಾ ಇರೋದಿಲ್ಲ. ಸೊ ಅಲ್ಲೂ ಕೂಡ ಹೋಮ್ ನೆಕ್ಸಸ್ ಒಂದು ಜಾಯಿಂಟ್ ವೆಂಚರ್ ಮುಖಾಂತರ ಪ್ರಾಪರ್ಟಿ ಮ್ಯಾನೇಜ್ ಒಂದು ಮಾಡುತ್ತೆ. ಮತ್ತು ಇನ್ನೊಂದೇನು ಅಂತಂದರೆ, ಯಾರ್ಯಾರು ಮಧ್ಯದಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಅಪಾರ್ಟ್ಮೆಂಟ್ ಕಟ್ತಾರೆ, ದುಡ್ಡು ಶಾರ್ಟೇಜ್ ಆಗುತ್ತೆ, ನಿಲ್ಲಿಸ್ಬಿಡ್ತಾರೆ. ಸೊ ಅಂಥ ಒಂದು ಜಾಗದಲ್ಲೂ ಕೂಡ ಹೋಮ್ ನೆಕ್ಸಸ್ ದೊಡ್ಡ ರೋಲ್ ಪ್ಲೇ ಮಾಡುತ್ತೆ. ಸೊ ಅದ್ರ ಬಗ್ಗೆ ನಮ್ಮ ವೀಕ್ಷಕರಿಗೆ ಹೇಳುವಾಗಿದ್ರೆ ಸರ್. ಕರೆಕ್ಟ್. ಸೊ ಈಗೇನಾಗುತ್ತಂದರೆ, ಸ್ವಲ್ಪ ಪ್ರಾಜೆಕ್ಟ್ಸು ಆ್ಯಂಬಿಷಿಯಸ್ ಆಗಿ ಸ್ಟಾರ್ಟ್ ಮಾಡ್ತಾರೆ. ಐದರ್ ಬಿಲ್ಡರ್ ಆಗಲಿ ಓನರ್ ಆಗಲಿ ಒಂದು ಟೈಪಿಂದ, ಇಲ್ಲ ಬಿಲ್ಡರೇ ಓನಾಗಿ ಪರ್ಚೇಸ್ ಮಾಡಿ ಲ್ಯಾಂಡು ಅವ್ರ ಹತ್ರ ಏನಂತ ಹಣಕಾಸು ಹಾಕಿ ಇನ್ನೇನಾದರೂ ಲೋನ್ ರೈಸ್ ಮಾಡೋಣ ಇನ್ನೊಂದು ರೀತಿಯಲ್ಲಿ ಅಂದ್ಕೊಂಡು ಪ್ರಾಜೆಕ್ಟ್ನು ತುಂಬ ಆ್ಯಂಬಿಷಿಯಸ್ ಆಗಿ ಸೊ ಎಷ್ಟೋ ಅವ್ರ ಒಳಗಡೆ ಕನಸುಗಳು ಇಟ್ಕೊಂಡು ಮಾಡ್ತಾರೆ. ಹೋಗ್ತಾ ಹೋಗ್ತಾ ಏನಾಗುತ್ತೆ, ಡ್ಯೂ ಟು ವೇರಿಯಸ್ ಫ್ಯಾಕ್ಟರ್ಸ್ ಅವ್ರಿಗೆ ಬೇರೆ ಪ್ರಾಜೆಕ್ಟಿಂದ ಎಫೆಕ್ಟ್ ಆಗೋದು, ಇಲ್ಲ ಎನ್ವಿರಾನ್ಮೆಂಟಲ್ ಎಫೆಕ್ಟ್ಸ್ ಆಗ್ಬೋದು, ಏನೇ ಇರಲಿ ಪ್ರಾಜೆಕ್ಟು ಸ್ಲೋ ಆಗಿ ಹಾಲ್ಟ್ ಕಂಡೀಷನ್ ಬರುತ್ತೆ, ನಿಂತು ಹೋಗುತ್ತೆ. ಇಟ್ಸ್ ಕಾಲ್ಡ್ ಸಿಕ್ ಪ್ರಾಜೆಕ್ಟ್. ಈ ಸಿಕ್ ಪ್ರಾಜೆಕ್ಟನ್ನು ಮುಂದೆ ತೊಗೊಂಡು ಹೋಗ್ಬೇಕಂದ್ರೆ ಒಂದೇ ಒಂದು ದಾರಿ ಏನಂದರೆ, ಅಲ್ಲಿ ಏನು ನಡೆದಿದೆ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊತೀವಿ. ಅಲ್ಲಿ ಲೀಗಲ್ ಆಗಿ ಏನೋ ಇಶ್ಯೂಸ್ ಇದೆಯಾ, ಇಲ್ಲ ಓನ್ಲಿ ಹಣಕಾಸು ಪ್ರಾಬ್ಲಮ್ ಇದೆಯಾ, ಈ ಎರಡು ಅಂಡರ್ಸ್ಟ್ಯಾಂಡ್ ಮಾಡಿಕೊಂಡು ಬಿಲ್ಡರ್ ಹತ್ರ ಸಂಪರ್ಕ ಮಾಡಿ ಅವ್ರಿಗೇನು ರಿಕ್ವೈರ್ಮೆಂಟ್ ಇದೆ, ಅಲ್ಲಿರುವಂಥ ಕ್ವಾಂಟಿಟಿ ಏನಿದೆ, ಕ್ವಾಂಟಿಟಿ ಕರೆಕ್ಟಾಗಿದ್ದು ಲೀಗಲ್ ಇಶ್ಯೂಸ್ ಇಲ್ಲ ಅಂದರೆ, ಫೈನಾನ್ಸ್ ಮಾತ್ರ ಪ್ರಾಬ್ಲಮ್ ಅಂದರೆ, ಸೊ ವಿ ವಿಲ್ ಮೇಕ್ ಶೋರ್ ದಟ್ ಸಮ್ ಫೈನಾನ್ಸ್ ಅಸಿಸ್ಟೆನ್ಸ್ ವಿಲ್ ಕಮ್ ಟು ದಟ್ ಪ್ರಾಜೆಕ್ಟ್. ಆವಾಗ ಪ್ರಾಜೆಕ್ಟ್ ಮುಂದಕ್ಕೆ ಹೋಗುತ್ತೆ. ಮತ್ತು ಅಲ್ಲಿ ಲೀಗಲ್ ಇಶ್ಯೂಸ್ ಇದ್ದರೆ ಅದು ಯಾವ ರೀತಿಯಲ್ಲಿ ಬಗೆಹರಿಸ್ಬೋದು, ಐದರ್ ಥ್ರೂ ಅಂದರೆ ಒಂದು ಮೀಡಿಯಮ್ ಮೆಕ್ಯಾನಿಸಮ, ಮೀಡಿಯೇಷನ, ಇಲ್ಲಾಂದರೆ ಕೋರ್ಟು, ಲೀಗಲ್ಲ, ಇನ್ನು ಯಾವ ರೀತಿಯಲ್ಲಿ ಅವ್ರಿಗೆ ಹೆಲ್ಪ್ ಬೇಕಂದರೆ, ಯಾವ ಒಂದು ಕಾರಣಕ್ಕೋಸ್ಕರ ಪ್ರಾಜೆಕ್ಟ್ ಸ್ಟಾಪ್ ನಿಂತೋಗಿದೆ ಅದನ್ನು ಅನಲೈಸ್ ಮಾಡ್ಕೊತೀವಿ ಫಸ್ಟು. ವಿ ವಿಲ್ ಅನಲೈಸ್ ಇಟ್. ಸೊ ಲೀಗಲ್ ವೆರಿಫಿಕೇಷನ್ಸ್ ಇರುತ್ತೆ, ಆಮೇಲೆ ಅಲ್ಲಿ ನಡೆದಿರುವಂಥ ವಿಷಯಗಳೇನು ಎಲ್ಲ ತಿಳ್ಕೊಂಡು ಅವ್ರಿಗೆ ಹಣಕಾಸು ತೊಂದರೆ ಇದೆ ಹಣಕಾಸು ಜೋಡಿಸೋದು, ಇಲ್ಲ ಲೀಗಲ್ ತೊಂದರೆ ಇದೆ ಲೀಗಲ್ ತೊಂದರೆಗಳು ಯಾವ ರೀತಿಯಲ್ಲಿ ಸಾಲ್ವ್ ಮಾಡಬೇಕಂತ ಅವ್ರಿಗೆ ಅಸಿಸ್ಟೆನ್ಸ್ ಕೊಡೋದು. ಸೊ ಈ ರೀತಿಯಲ್ಲಿ ಮಾಡುವಾಗ ಏನಾಗುತ್ತೆ, ಸ್ವಲ್ಪ ಸಮಸ್ಯೆಗಳೇನೆಂದರೆ ಅವರೇ ನೇರಾಗಿ ಥಿಂಕ್ ಮಾಡಿದರೆ ಅವ್ರಿಗೆ ಐಡಿಯಾಗಳು ಬರಲ್ಲ. ಸೊ ವೆನ್ ದೇ ಕಮ್ ಟು ದ ಲೈಸನಿಂಗ್, ವಿಲ್ ಹ್ಯಾವ್ ಅವರ್ ಓನ್ ಐಡಿಯಾಸ್, ವಿಲ್ ಹ್ಯಾವ್ ಅವರ್ ಓನ್ ನೆಟ್ವರ್ಕ್ ಆಫ್ ಸಾಲ್ವಿಂಗ್ ದ ಇಶ್ಯೂಸ್. ಸೊ ಈಗ ಸರ್ ನೀವು ನೂರಾರು ಕೇಸ್ಗಳನ್ನ ನೋಡಿರ್ತೀರ, ಆಫ್ಕೋರ್ಸ್ ಎಷ್ಟೋ ಜನಕ್ಕೆ ನೀವು ಅದಕ್ಕೆ ಒಂದು ಸೊಲ್ಯೂಷನ್ ಕೂಡ ಕೊಟ್ಟಿರ್ತೀರ. ಸೊ ಅದರಲ್ಲಿ ಅದರ ಒಂದು ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಬಗ್ಗೆ ಏನಾದರೂ ಮೆನ್ಷನ್ ಮಾಡೋಕ್ಕಾಗುತ್ತಾ ಸರ್? ಅಂದರೆ ಏನೋ ಒಂದು ತುಂಬ ಕಷ್ಟಕರವಾದಂಥ ಕೇಸ್ ಇದು, ಆ್ಯಂಡ್ ಅದನ್ನು ಹೋಮ್ ನೆಕ್ಸಸ್ ತುಂಬ ಈಸಿಯಾಗಿ ಸಾಲ್ವ್ ಮಾಡಿ ಆ್ಯಂಡ್ ಅವ್ರಿಗೂ ಕೂಡ ಅದರಿಂದ ಒಂದು ಬೆನಿಫಿಷರಿ ಆಗಿದ್ದಾರೆ ಅವರು ಅಂತ, ಆ ಥರ ಏನಾದ್ರು ಒಂದು ಕೇಸ್ ಪರ್ಟಿಕ್ಯುಲರ್ ಆಗಿ ಇದೆಯಾ ಹಂಚ್ಕೊಳ್ಳೋ ಹಾಗಿದ್ರೆ? ಎಸ್, ಆ ಥರ ಏನಂದರೆ, ಸೊ ಈಗ ಒಂದು ಪ್ರಾಪರ್ಟಿ ಪರ್ಟಿಕ್ಯುಲರ್ಲಿ ಏನಾಗತ್ತಂದರೆ, ಅವರು ಚೇಂಜ್ ಆಫ್ ಲ್ಯಾಂಡು ಕನ್ವರ್ಷನ್ ಅಪ್ಲೈ ಮಾಡ್ತಾರೆ. ಅವ್ರಿಗೆ ಗೊತ್ತಾಗಲ್ಲ ಅದು ಏನಿದೆ. ಬ್ಯಾಂಗ್ಳೂರಲ್ಲೇ ಸೊ ಅಲ್ಲಿ ನಡೆದಿರೋಂಥ ಇದು ಅಂದರೆ ನಮ್ಮ ಹೊಸಕೋಟೆ ಪ್ರಾಂತದಲ್ಲಿ ನಡೆದಿರೋದು ಆ ರೀತಿಯಲ್ಲಿ. ಸೊ ಅವಾಗ ಏನಾಗುತ್ತಂದರೆ, ಆ ಪ್ರಾಪರ್ಟಿ ಹೋಗ್ತಾರೆ ಅಂದರೆ ರೆವಿನ್ಯೂಗೆ ಹೋಗ್ತಾರೆ. ಅಲ್ಲಿ ಅಂದರೆ ಈ ಪ್ರಾಪರ್ಟಿಗೆ ಸೊಲ್ಯೂಷನ್ ಎಲ್ಲಿ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲಿಗೆ ಹೋದರೆ ಇಲ್ಲಿ ಕಲಿಸ್ತಾರೆ, ಇಲ್ಲಿ ಹೋದರೆ ಅಲ್ಲಿ ಕಲಿಸ್ತಾರೆ. ಆ ರೀತಿಯಲ್ಲಿ ಎಷ್ಟೋ ಫೈಲ್ಸ್ ನಮ್ಮ ಹತ್ರ ಬರ್ತಾ ಇರ್ತವೆ. ಸೊ ಅದೇ ರೀತಿಯಲ್ಲಿ ಒಂದು ಫೈಲ್ ಬಂದಿರೋದು, ಅದು ಕನ್ವರ್ಷನ್ ಮತ್ತು ಚೇಂಜ್ ಆಫ್ ಲ್ಯಾಂಡ್ಗೆ. ಅವ್ರಿಗೆ ಯಾವ ಝೋನಲ್ಲಿದೆ ಅಂತ ಗೊತ್ತಾಗಲ್ಲ. ಓಕೆ, ಒಂದು ರೋಡ್ ಬಿಡ್ತು, ಈ ರೋಡ್ ಬಿಡ್ತಕ್ಕೂ ಅದು ಸೊಲ್ಯೂಷನ್ ಬರುತ್ತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ. ಅಂಥದ್ದು ನಾವು ಸುಮಾರು 4-5 ಪ್ರಾಜೆಕ್ಟ್ಸ್ ಆ ಥರ ಬಂತು ಲ್ಯಾಂಡ್ ಓನರ್ಸಿಂದ. ಅವ್ರಿಗೆ ಈ ರೋಡ್ ಬಿಡ್ತಾಗಲಿ ಝೋನ್ ಆಗಲಿ ಇವೆಲ್ಲ ಅವ್ರಿಗೆ ಕ್ಲಾರಿಟಿ ಇರಲ್ಲ. ಸೊ ಡೈರೆಕ್ಟ್ ಹೋದರೆ ಆ ಇನ್ಫಾರ್ಮೇಷನ್ ಸರಿಯಾಗಿ ಸಿಗೋಲ್ಲ. ಸೊ ತುಂಬ ಟೈಮ್ ತೊಗೊತಾರೆ. ಜನರಲ್ ಏನಂದರೆ ರೆವೆನ್ಯೂ ಆಫೀಷಿಯಲ್ಸ್ ಎಲ್ಲ ಸ್ವಲ್ಪ ಡಿಲೇ ಜಾಸ್ತಿ ಇರುತ್ತೆ. ಅಂದರೆ ಅವ್ರಿಗೆ ಸುಮಾರು ತುಂಬ ಕೆಲಸಗಳಿರ್ತವೆ ಸುತ್ತು. ಸೊ ಅವರು ಇದಕ್ಕೆ ಪ್ರಾಧಾನ್ಯತೆ ಕೊಡಬೇಕಂತಿಲ್ವಾ, ಆ ರೀತಿಯಲ್ಲಿರುವಾಗ ಅವೆಲ್ಲ ನಾವು ಸಾಲ್ವ್ ಮಾಡ್ಕೊತ ಬಂದಿದ್ವಿ. ಓಕೆ, ಅವೆಲ್ಲ ಸಾಲ್ವ್ ಮಾಡಿದ್ವಿ. ಇನ್ನು ಸ್ವಲ್ಪ ಹೆಂಗಿರುತ್ತಂದರೆ, ಅಪ್ರೂವಲ್ಸ್ ಆಗೋಂಥದ್ದು ಪ್ಲ್ಯಾನ್ ಸ್ಯಾಂಕ್ಷನ್ಸು, ಅದನ್ನು ಅಷ್ಟೇ. ಪ್ಲ್ಯಾನ್ ಸ್ಯಾಂಕ್ಷನ್ ನೇರವಾಗಿ ಬಿಲ್ಡರ್ ಹೋಗಿದ್ರೆ ಅಟ್ಲೀಸ್ಟ್ ಒಂದು 20 ಸಲ ಹೋಗಬೇಕಾಗತ್ತೆ. ಡಿಪಾರ್ಟ್ಮೆಂಟು ಅಲ್ಲಿ ಎಲ್ಲ ಓಡಾಡಬೇಕಾಗತ್ತೆ. ಅದಕ್ಕೂ ಟೈಮ್ ಇಲ್ಲ ಅವ್ರಿಗೆ. ಅಂಥವೆಲ್ಲ ತೊಗೊಂಡು ನಾವು ನೀಟಾಗಿ ಮಾಡಿ ಅವ್ರಿಗೆ ಕೊಟ್ಬಿಟ್ಟಿದ್ವಿ. ಒಂದು ಕಡೆ ರೋಡು ಕಡಿಮೆ ಇದೆ, ಅದೇ ರೋಡ್ ಬಿಡ್ತು ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಡೌಟಲ್ಲಿ, ಸೊ ಅದನ್ನು ನಾವು ತೊಗೊಂಡು ಕ್ಲಾರಿಟಿ ಮಾಡಿ ಈ ಕಡೆ ಬಿಲ್ಡರ್ಗೂ ಆ ಕಡೆ ಅಫಿಷಿಯಲ್ಸ್ಗೆ ಆ ರೀತಿಯಲ್ಲಿ ಅದನ್ನು ಸಾಲ್ವ್ ಮಾಡಿದ್ವಿ. ವೆರಿ ನೈಸ್. ಆ ರೀತಿಯಲ್ಲಿ ಸುಮಾರು 10 ಪ್ರಾಜೆಕ್ಟು ರೀಸೆಂಟಾಗಿ ಕಂಪ್ಲೀಟ್ ಮಾಡಿ. ನಮ್ಮ ವೀಕ್ಷಕರು ನಮ್ಮ ಈ ಒಂದು ಕಾನ್ವರ್ಸೇಷನ್ ನೋಡ್ತಿರುವಾಗ ಅವರು ನಾನು ಅಪ್ರೋಚ್ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ಬಟ್ ಥಾಟ್ ಅವ್ರ ತಲೆಯಲ್ಲಿ ಏನು ಬರುತ್ತೆ ಅಂತಂದರೆ, ಎಷ್ಟು ಕಾಸ್ಟ್ಲಿ ಇರ್ಬೋದು ಈ ಥರ ಸರ್ವಿಸ್ ಕೊಡೋದಕ್ಕೆ ಅಂತ. ಸೊ ನಿಜವಾಗ್ಲೂ ಹೋಮ್ ನೆಕ್ಸಸ್ ಆ ಥರ ಜನರ ತಲೆಯಲ್ಲಿ ಬರೋ ಥರ ದುಬಾರಿನ ಅಥವಾ ಅಫೋರ್ಡಬಲ್ ಆಗಿ ಒಬ್ಬ ಕಾಮನ್ ಮ್ಯಾನ್ ಕೂಡ ಇದನ್ನು ಆಕ್ಸೆಸ್ ಮಾಡ್ಬೋದು
ಅಂತ ಆ ಥರದ ಒಂದು ಇದಿದೆಯಾ ಅಂತ ನೀವು ಹೇಳುವಾಗಿದ್ರೆ? ಅದು ಪ್ರಕಾರ ಅಂದರೆ ಡೆಫಿನೆಟ್ಲಿ ವಿ ಆರ್ ವೆರಿ ವೆರಿ ಫೀಸಿಬಲ್ ಆ್ಯಂಡ್ ರೀಸನಬಲ್. ಅಫೋರ್ಡಬಲ್ ಆ ವಿಷಯದಲ್ಲಿ ಅಫೋರ್ಡಬಲ್ ಆ್ಯಂಡ್ ರೀಸನಬಲ್ ಆಲ್ಸೋ. ಆ್ಯಂಡ್ ಇನ್ ಟೈಮ್ ಆ್ಯಂಡ್ ಕಮ್ಯುನಿಕೇಟಿವ್, ಅಂದರೆ ಹೆಚ್ಚು ಸಂಪರ್ಕದಲ್ಲಿರ್ತೀವಿ. ಎಲ್ಲಿ ನಾವು ಅಂದರೆ ಅವ್ರಿಗೆ ಯಾವಾಗ ಬೇಕಂದ್ರೂ ಮಾತಾಡ್ಬೋದು. ಸಂಪರ್ಕದಲ್ಲಿ ನಮ್ಮ ಹತ್ರ 3-4 ಹೆಲ್ಪ್ಲೈನ್ ಇದೆ. ಸೊ ನಾವು ಸಂಪರ್ಕದಲ್ಲಿ ಹೋಗ್ತೀವಿ, ತೊಂದರೆ ಇಲ್ಲ. ಆಮೇಲೆ ರೀಸನಬಲ್ ಟೈಮಲ್ಲಿ ಮಾಡೋದು, ರೀಸನಬಲ್ ಪ್ರೈಸಲ್ಲಿ ಮಾಡೋದು, ಇದು ಮಾತ್ರ ಸತ್ಯ. ಫಾರ್ ಎಕ್ಸಾಂಪಲ್ ಒಂದು ಸಿಂಪಲಾಗಿ ಒಂದು ಈ ಖಾತಾ ತಗೋಬೇಕು ಅಂತ, ಸೊ ಅವ್ರಿಗೆ ಎಷ್ಟು ಡ್ಯೂರೇಷನಲ್ಲಿ ಅವ್ರಿಗೆ ಈ ಖಾತಾ ಸಿಗುತ್ತೆ ಅಥವಾ ಕನ್ವರ್ಷನ್ ಮಾಡಬೇಕು ಅಂತಂದರೆ ಅದು ಎಷ್ಟು ದಿನದಲ್ಲಿ ಆಗುತ್ತೆ? ಒಂದು ಚಿಕ್ಕ ಎಕ್ಸಾಂಪಲ್ ಅಷ್ಟೇ, ಎಷ್ಟು ಟೈಮ್ ಫ್ರೇಮ್ ಆಗುತ್ತೆ? ಈಗ ಕನ್ವರ್ಷನ್ನು ಅಂದರೆ ಒಂದು ಪ್ರಾಸೆಸ್ ಇದೆ. ಕನ್ವರ್ಷನ್ಗೆ ಮುಂಚೆ ಚೇಂಜ್ ಆಫ್ ಝೋನ್. ಆದಷ್ಟು ನಮ್ಮ ಹೊಸಕೋಟೆ ಸುತ್ತಮುತ್ತ ರೂರಲ್, ಎಸ್ಪೆಷಲಿ ರೂರಲ್ ಏರಿಯಾಗೆ ಹೋದರೆ, ಗ್ರಾಮೀಣ ಪ್ರಾಂತಕ್ಕೆ ಎಲ್ಲ ಲ್ಯಾಂಡ್ಸು ಝೋನ್ ಬಂದು ಅಲ್ಲಿ ಅಗ್ರಿಕಲ್ಚರ್ ಒಂದು ಗ್ರೀನ್ ಝೋನ್ಸ್ ಇರುತ್ತೆ. ಅಲ್ಲೆಲ್ಲ ಏನಂದರೆ ಡೈರೆಕ್ಟ್ ಕನ್ವರ್ಷನ್ ಕೊಡಲ್ಲ. ನೀವು ಕಂಪಲ್ಸರಿ ಚೇಂಜ್ ಆಫ್ ಲ್ಯಾಂಡ್ ಯೂಸ್ಗೆ ಹೋಗಬೇಕು. ಅದೊಂದು ಪ್ರಾಸೆಸ್ ಇದೆ, ದೊಡ್ಡ ಪ್ರಾಸೆಸ್ಸು. ಅದೇನೆಂದರೆ ರೈಟ್ ಫ್ರಮ್ ಈ ಲೋಕಲ್ ಅಥಾರಿಟಿ, ಅಂದರೆ ಒಂದು ತಾಲೂಕು ಆಫೀಸಿಂದ ಹಿಡಿದು ಕೊನೆವರೆಗೂ ಹೋಗುತ್ತೆ ಅದು. ಅಂದರೆ ಆಲ್ಮೋಸ್ಟ್ ಹೈಯರ್ ಅಥಾರಿಟಿ ಅಂದರೆ ಅರ್ಬನ್ ಮಿನಿಸ್ಟ್ರಿಗೆ ಹೋಗುತ್ತೆ ಅದು ಚೇಂಜ್ ಆಫ್ ಲ್ಯಾಂಡ್ ಯೂಸ್. ಅಂದರೆ ಅದು ನಾರ್ಮಲ್ ಸಾಮಾನ್ಯವಾಗಿ ಒಂದು ಬಿಲ್ಡರೇ ಆಗಲಿ, ಒಂದು ಲ್ಯಾಂಡ್ ಓನರ್ ಆಗಲಿ ಮಾಡೋಕ್ಕಾಗಲ್ಲ, ಆಗಲ್ಲ. ಅವಾಗ ನಾವೇನು ಮಾಡ್ತೀವಿ ಅಂದರೆ ಅಂಥದ್ದು ತೊಗೊಂಡು ಅಲ್ಲಿಂದ, ಅಂದರೆ ಲೋಕಲ್ ಅಥಾರಿಟಿನ ತೊಗೊಂಡು, ಸೊ ಲೈಕ್ ರೆವಿನ್ಯೂ ಅಥಾರಿಟೀಸ್, ತಹಸೀಲ್ದಾರನ್ನು ತೊಗೊಂಡು ಎಲ್ಲ ಅದಕ್ಕೆ ಬೇಕಾಗಿರೋಂಥ ಅಪ್ರೂವಲ್ಸ್ ಎಲ್ಲ ಏನೇನು NOCಗಳು ಬೇಕು ಎಲ್ಲ ಹಾಕಿ ಅಪ್ಲಿಕೇಶನ್ ಲೋಕಲ್ ಡಿಪಾರ್ಟ್ಮೆಂಟ್, ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ಹೊಸಕೋಟೆ BMRDಯಲ್ಲಿ ಫಸ್ಟ್ ಫೈಲ್ ಮೂವ್ ಆಗುತ್ತೆ. ಅಲ್ಲಿ ಏನೇನು ಬೇಕೋ ಎಲ್ಲ ಅದಕ್ಕೆ ಬೇಕಾಗಿರೋಂಥ ಅಪ್ಲಿಕೇಶನ್ ಜೊತೆಗೆ ಹಲವಾರು NOCಗಳು ಅದನ್ನು ಅಸೋಸಿಯೇಟ್ ಮಾಡಿ, ಅಂದರೆ ಎನ್ಕ್ಲೋಸ್ ಮಾಡಿ ಅಲ್ಲಿ ಮೂವ್ ಮಾಡಿದ ಮೇಲೆ ಅಲ್ಲಿ ನಡೆಯುವಂಥ ಒಂದು ಸಭೆಯಲ್ಲಿ ಅದು ಪಾಸ್ ಮಾಡೋ ಥರ ನೋಡ್ಬೇಕು ನಾವು. ಅದಕ್ಕೆ ಏನೇನು ಬೇಕು ಎಲ್ಲ ಒದಗಿಸ್ಬೇಕು. ಯಾವುದೇ ಡೌಟ್ ಇದ್ದರೆ ಅಲ್ಲಿ ಮತ್ತೆ ಒಂದು ಸರಿ ರಿಜೆಕ್ಟ್ ಆದರೆ ಇನ್ನು 2 ತಿಂಗಳು ಮತ್ತೆ ಮೀಟಿಂಗ್ ಆಗಲ್ಲ ಅಲ್ಲಿ ನಡೆಯುವಂಥ ಸಿಚುವೇಶನ್, ಮೀಟಿಂಗ್ ಆ ಥರ. ಸೊ ಅಲ್ಲಿ ನಾವು ಸಕ್ಸಸ್ಫುಲ್ಲಾಗಿ ಯಶಸ್ವಿಯಾಗಿ ಅಲ್ಲಿಂದ ಪಾಸ್ ಮಾಡಿದ ಮೇಲೆ ದೆನ್ ಇಟ್ ವಿಲ್ ಗೋ ಟು ಅಪ್ಪರ್, ಅಂದರೆ ಹೆಡ್ ಆಫೀಸ್ಗೆ ಹೋಗುತ್ತೆ. ಅಲ್ಲಿ ಸರಿಯಾದ ರೀತಿಯಲ್ಲಿ ಲೈಸನಿಂಗ್ ಮಾಡಬೇಕು. ಅಲ್ಲಿ ಏನು ಬೇಕೋ ಅವ್ರಿಗೇನು ಕ್ವಶನ್ಸ್ ಇದ್ದರೆ ಆ ಕ್ವಶನ್ಸ್ ಕ್ಲಾರಿಫೈ ಮಾಡಿ ಅಲ್ಲಿಂದ ಮೂವ್ ಆಗಿ ಅರ್ಬನ್ ಮಿನಿಸ್ಟ್ರಿಗೆ ಹೋಗುತ್ತೆ. ಇದು CLE ಬಗ್ಗೆ ಹೇಳ್ತಾ ಇದ್ದೆ ನಾನು, ಚೇಂಜ್ ಆಫ್ ಲ್ಯಾಂಡ್ ಬಗ್ಗೆ. ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಒಂದು ಸಭೆ ನಡೀತದೆ. ಅಲ್ಲಿ ಏನಾದರೂ ಕ್ಲಾರಿಫಿಕೇಷನ್ ಅದು ಮಾಡಬೇಕಾಗತ್ತೆ. ಸೊ ಆ ರೀತಿಯಲ್ಲಿ ಮಾಡಿಕೊಂಡು ಅಲ್ಲಿ ಕ್ಲಾರಿಫೈ ಮಾಡಿದ ಮೇಲೆ ದೆನ್ ಇಟ್ ಗೋಸ್ ಟು ಡೈರೆಕ್ಟ್ ಮಿನಿಸ್ಟರ್. ಅಲ್ಲಿ ಒಂದು ಸೈನ್ ಆದರೆ ಅಲ್ಲಿ ಮತ್ತೆ ರಿವರ್ಸ್ ಅದೇ ರೀತಿಯಲ್ಲಿ ವಾಪಸ್ ಬರುತ್ತೆ ಡೌನ್ ಡಿಪಾರ್ಟ್ಮೆಂಟ್, ಅಂದರೆ ಲೋಕಲ್ ಅಥಾರಿಟಿ ಆಫ್ BMRDಗೆ ಬರುತ್ತೆ. ಅಲ್ಲಿ ನಮಗೆ ಆರ್ಡರ್ ಸಿಗುತ್ತೆ, ಚೇಂಜ್ ಆಫ್ ಲ್ಯಾಂಡ್ ಆಗಿದೆ. ಆದಮೇಲೆ ಕನ್ವರ್ಷನ್ ತೊಗೊಂಡು ಹೋಗ್ತೀವಿ. ಓಕೆ. ಸೊ ಈಗ ಅದರ ಜೊತೆಗೆ ಸರ್, ನಾವು ಹೋಮ್ ನೆಕ್ಸಸ್ ರಿಯಲ್ ಎಸ್ಟೇಟ್ ಸರ್ವಿಸ್ ಬಗ್ಗೆ ಮಾತಾಡ್ತಿರುವಾಗ, ಫಾರ್ ಎಕ್ಸಾಂಪಲ್ ಇವಾಗ ನನ್ನ ಹತ್ರ ಒಂದು ಭೂಮಿ ಇದೆ, 1 ಎಕರೆ ಜಾಗ ಇದೆ. ಸೊ ಅದಕ್ಕೆ ನೀವು ಗೈಡ್ ಮಾಡ್ಬೋದಾ, ಈ ಜಾಗನ ಯಾವ ಥರ ಮುಂದೆ ಡೆವಲಪ್ ಮಾಡ್ಬೋದು ಅಂತ? ಅದಕ್ಕೂ ನಾವು ಯಾವಾಗಲೂ ಸಿದ್ಧವಾಗಿರ್ತೀವಿ. ಯಾಕಂದರೆ ವಿ ನೋ ಎವ್ರಿಥಿಂಗ್ ಇನ್ ಆ್ಯಂಡ್ ಔಟ್. ಆ ಜಾಗ ನೋಡಿದರೆ ಇಲ್ಲಿ ಅಪಾರ್ಟ್ಮೆಂಟ್ ಕಟ್ಬೋದಾ, ರೋಸ್ ಕಟ್ಬೋದಾ, ಲೇಔಟ್ ಮಾಡಿದರೆ ಹೋಗುತ್ತಾ, ಯಾವುದಕ್ಕೂ ಡಿಮ್ಯಾಂಡ್ ಇರುತ್ತೆ, ಕಟ್ಟಿದ ಮೇಲೆ ಎಷ್ಟಕ್ಕೂ ಎಂಡ್ ಪ್ರಾಡಕ್ಟ್ ಎಷ್ಟಕ್ಕೂ ಸೇಲ್ ಮಾಡೋಕ್ಕಾಗತ್ತೆ, ಈ ಗೈಡೆನ್ಸ್ ಎಲ್ಲ ನಾವು ಕೊಡೋಕ್ಕೆ ಸಿದ್ಧವಾಗಿರ್ತೀವಿ. ಯಾಕಂದರೆ ನಮಗೂ ಆ ನಾಲೆಡ್ಜು, ಆ ಪರಿಜ್ಞಾನ ಇದೆ. ಒಬ್ಬ ಬಿಲ್ಡರ್ಗೆ ಒಂದು ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತಂದರೆ ತುಂಬ ಚಾಲೆಂಜಸ್ ಇರುತ್ತೆ. ಕ್ಲಿಯರೆನ್ಸ್ ಸರ್ಟಿಫಿಕೇಟ್ಗಳು, NOCಗಳು, ಆ್ಯಂಡ್ 7 ಟೈಪ್ ಆಫ್ NOCs ಬೇಕಾಗುತ್ತೆ ಒಬ್ಬ ಬಿಲ್ಡರ್ ಅಪಾರ್ಟ್ಮೆಂಟ್ ಕಟ್ಟಬೇಕು ಅಂತ ಹೇಳಿದ್ರೆ ಅಂತ ನೀವು ಹೇಳಿದ್ರಿ. ಸೊ ಈಗ ಒಬ್ಬ ಬಿಲ್ಡರ್ ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಹೋಮ್ ನೆಕ್ಸಸ್ ಯಾವ ಥರ ಅವ್ರಿಗೆ ಸಪೋರ್ಟ್ ಮಾಡುತ್ತೆ ಅಥವಾ ಬೆಂಬಲವಾಗಿ ನಿಂತ್ಕೊಳ್ಳುತ್ತೆ? ಎಸ್, ಇದು ಮುಖ್ಯವಾದ ಪಾಯಿಂಟ್ ಇದು. ಯಾಕಂದರೆ ಇತ್ತೀಚಿನ ಕಾಲದಲ್ಲಿ ಈ ಅಪಾರ್ಟ್ಮೆಂಟು ಬಿಲ್ಡಿಂಗ್ ಮಾಡೋಕ್ಕೆ, ಅಂದರೆ ಬಿಲ್ಡರ್ಸ್ ಹೇಗಿರ್ತಾರೆ ಅಂದರೆ ಹೀಗೆ ಎಂಟ್ರಾಗಿರ್ತಾರೆ. ಸ್ವಲ್ಪ ಬಿಲ್ಡರ್ಸು ಎಕ್ಸ್ಪೀರಿಯನ್ಸ್ ಬಿಲ್ಡರ್ಸ್ ಇರ್ತಾರೆ. ಎಕ್ಸ್ಪೀರಿಯನ್ಸ್ ಬಿಲ್ಡರ್ಸ್ಗೆ ಏನಾಗುತ್ತೆ, ಅವ್ರಿಗೆ ಒಂದು ಪರಿಜ್ಞಾನ ಇರುತ್ತೆ, ಅವ್ರಿಗೆ ಒಂದು ಸಿಸ್ಟಮ್ ಆಫ್ ದ ನೆಟ್ವರ್ಕ್ ಇರುತ್ತೆ ಅವ್ರಿಗೆ. ಈಗ ಜಸ್ಟು ಈ ಫೀಲ್ಡಲ್ಲಿ ಎಂಟ್ರಾಗಿರೋಂಥವ್ರಿಗೂ, ಅಂದರೆ 1 ವರ್ಷ ಕೆಳಗಡೆ ಇಲ್ಲ 2 ವರ್ಷ ಕೆಳಗಡೆ ಈ ಫೀಲ್ಡ್ಗೆ ಬಂದಿರೋಂಥ ರಿಯಲ್ ಎಸ್ಟೇಟ್ಗೆ ಬಂದಿರೋಂಥ ಅವ್ರಿಗೆ ತುಂಬ ಸಹಾಯ ಬೇಕೇ ಬೇಕು. ಇಲ್ಲಾಂದರೆ ಮಿಸ್ಗೈಡ್ ಆಗುತ್ತೆ. ಮಿಸ್ಗೈಡ್ ಆದರೆ ನಾನು ಹೇಳ್ತಾ ಇದ್ದೆ, ಟೈಮ್ ಈಸ್ ಮನಿ ಅಂತ. ಅಂದರೆ ದುಡ್ಡು ಹೋಗುತ್ತೆ, ಸಮಯ ಹೋಗುತ್ತೆ, ಎಫರ್ಟ್ ಹೋಗುತ್ತೆ, ಆಮೇಲೆ ತುಂಬ ಅನ್ನೆಸರಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಇರುತ್ತೆ. ಅದಕ್ಕೋಸ್ಕರ ಅವ್ರಿಗೇನೆಂದರೆ ನಮ್ಮ ಹತ್ರ ಬಂದಿದ ಮೇಲೆ ನಾವು ಫಸ್ಟ್ ಅವ್ರಿಗೆ ಗೈಡ್ ಮಾಡೋದೇ ಪ್ರಾಪರ್ಟಿ ಎಲ್ಲಿದೆ, ಇದು ಫಸ್ಟ್ ಆಫ್ ಆಲ್ ಇದು ಕನ್ವರ್ಷನ್ ಆಗುತ್ತಾ ಇಲ್ಲ, ಅಲ್ಲಿಂದ ಶುರು ಮಾಡ್ತೀವಿ, ಬೇಸಿಕ್ಕಿಂದ ಶುರು ಮಾಡ್ತೀವಿ. ಅಂದರೆ ABCD ಇಂದ. ಎಸ್ ಪ್ರಾಪರ್ಟಿ ತೊಗೊಂಡು ಬಂದ ತಕ್ಷಣ ಹೋಗಿ ಅಪ್ಲೈ ಮಾಡೋಕ್ಕಾಗಲ್ಲ. ಈ ಪ್ರಾಪರ್ಟಿ ಎಲ್ಲಿದೆ ನಾವು ಲೊಕೇಶನ್ ನೋಡ್ತೀವಿ, ಹೋಗಿ ಅಲ್ಲಿ ನಾಲಾಗಲಿದೆಯಾ, ಮತ್ತು ಯಾವುದೇ ಬಫರ್ ಎಷ್ಟು ಹೋಗುತ್ತೆ. ನಾಲಾ ಅಂದರೆ ಅಲ್ಲಿ ಕಾಲುವೆ ಹೋಗ್ತಾ ಇರ್ತಾರೆ, ಕಾಲುವೆ ಅವ್ರಿಗೆ ಪೂರ್ತಿ ಪ್ರಾಪರ್ಟಿ ಎಲ್ಲಿರುತ್ತೆ ಅದೆಲ್ಲ ಅವ್ರಿಗೆ ಗೊತ್ತಾಗಲ್ಲ. ಅದು ನೋಡ್ತೀವಿ ನಾವು.
ಆಮೇಲೆ ಆ ಸರ್ವೆ ನಂಬರು ಗೋಮಾಲ್ಗೆ ಬರುತ್ತಾ ಇಲ್ಲ ರೆವೆನ್ಯೂದಲ್ಲಿ ಏನು ಸ್ಟೇಟಸ್ ಇದೆ, ಓಕೆ, ಇದು ಪೋಡಿ ಆಗಿದೆ ಪೋಡಿ ಆಗಿಲ್ಲ, ಇದು SC/ST ಪ್ರಾಪರ್ಟಿ ನಾರ್ಮಲ್ ಪ್ರಾಪರ್ಟಿನ, ಇವೆಲ್ಲ ತಿಳ್ಕೊಬೇಕು. ಒಂದು ಪ್ರಾಪರ್ಟಿ ಅಂದರೆ ಸುಮ್ಮನೆ ಪ್ರಾಪರ್ಟಿ ತೊಗೊಂಡು ಬಂದ ತಕ್ಷಣವೇ ಕನ್ವರ್ಷನ್ ಮಾಡಿ ಕೊಟ್ಬಿಟ್ಟು ಪ್ಲಾನ್ ಅಪ್ರೂವಲ್ ಕೊಡ್ತೀವಿ ಅಂತ ಇಲ್ಲ. ಅಲ್ಲಿಂದ ಶುರು ಮಾಡ್ತೀವಿ ನಾವು. ಆ ಬೇಸಿಕ್ ಆ ಲ್ಯಾಂಡ್ ಲೊಕೇಶನಿಂದ ಶುರು ಮಾಡಿಕೊಂಡ್ರೆ ಅಲ್ಲೇ ಒಂದು ದಿಶಾಂಕ ಅಂತ ಅಪ್ಲಿಕೇಶನ್ ಇದೆ, ಅದರಿಂದ ನಾವು ನೋಡಿದರೆ ಎಲ್ಲ ಗೊತ್ತಾಗುತ್ತೆ ಅಲ್ಲಿ. ಅದರ ಉಪಯೋಗಿಸೋದು ನಮ್ಗೆ ಗೊತ್ತು. ಅದೇ ರೀತಿಯಲ್ಲಿ ಆ ರೀತಿಯಲ್ಲಿ ಅದರ ಸ್ಟೇಟಸ್ ಗೊತ್ತಾಗುತ್ತೆ. ಅಲ್ಲಿಂದ ಅದಕ್ಕೆ ಸುಲಭವಾಗಿದೆ, ಕರೆಕ್ಟಾಗಿದೆ ಪದ್ಧತಿ ಅಂದರೆ ಅದು ಕರೆಕ್ಟಾಗಿರೋಂಥ ಏನು ಬೇಕೋ ಅದು ಅದರಲ್ಲಿ ಇದೆ ಅಂತಂದರೆ ನೆಕ್ಸ್ಟ್ ಮುಂದಕ್ಕೆ ಹೋಗ್ತೀವಿ. ಮುಂದೇನೆಂದರೆ ಲೀಗಲ್ ಒಪಿನಿಯನ್, ಅಂದರೆ ಎಲ್ಲ ಪ್ರಾಪರ್ಟಿ ಟೈಟಿಲ್ಸು ರೈಟ್ ಫ್ರಮ್ 1945 1930 ಏನೇನು ಪೇಪರ್ಸ್ ಬೇಕೋ ಎಲ್ಲ ಕೇಳ್ತೀವಿ. ಅದು ಕೊಟ್ಟಿದ ಮೇಲೆ ಅದು ಓನರೇ ಕೊಡಬೇಕು, ಇಲ್ಲ ಸ್ವಲ್ಪ ಅಪ್ಲೈ ಮಾಡಿ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ತೊಗೋಬೇಕಾಗುತ್ತೆ. ಎಲ್ಲ ಅರೇಂಜ್ ಮಾಡಿ ಅವ್ರಿಗೆ ಲೀಗಲ್ ಒಪಿನಿಯನ್ ಒಂದು ಮಾಡಿಕೊಡ್ತೀವಿ. ಆ ಲೀಗಲ್ ಒಪಿನಿಯನ್ ಮಾಡುವಾಗ ಗೊತ್ತಾಗುತ್ತೆ ನಮಗೆ ಪ್ರಾಪರ್ಟಿ ಕರೆಕ್ಟಾಗಿ ಇದೆಯಾ ಇಲ್ಲ, ಇದು ತೊಗೋಬೋದಾ ಇಲ್ಲ, ಮುಂದಕ್ಕೆ ಹೋಗ್ಬೋದಾ ಇಲ್ಲ, ಡ್ರಾಪ್ ಮಾಡಬೇಕಾ. ಅಲ್ಲಿ ಅಂದರೆ ಬೇಸಿಕ್ ಅಲ್ಲಿಂದ ಶುರು ಆಗುತ್ತೆ ಒಂದು ಪ್ರಾಪರ್ಟಿ ಅಕ್ವಿಷನ್ ಅಂದರೆ. ಇಟ್ ಇಸ್ ಕಾಲ್ಡ್ ಪ್ರಾಪರ್ಟಿ ಅಕ್ವಿಷನ್. ಓಕೆ, ಅದು ಆಗಿದ ತಕ್ಷಣ ಅದು ಆಗಿದ ಮೇಲೆ ದೆನ್ ವಿ ವಿಲ್ ಗೋ ಟು ದ ನೆಕ್ಸ್ಟ್ ಸ್ಟೆಪ್. ಏನಂತಂದರೆ ಅಥಾರಿಟೀಸ್ ಕಡೆಯಿಂದ ಏನು ಅಪ್ರೂವಲ್ ಬೇಕಿದು, ಕನ್ವರ್ಷನ್ನು, ಚೇಂಜ್ ಆಫ್ ಲ್ಯಾಂಡ್ ಯೂಸು ಇದು ಬೇಕಾಗತ್ತೆ ಅಂತಂದರೆ ಆ ಪ್ರಾಸೆಸ್ನ ಇನಿಷಿಯೇಟ್ ಮಾಡ್ತೀವಿ. ಅದನ್ನು ನಾವು ಪೂರ್ತಿ ಕನ್ವರ್ಷನು ಚೇಂಜ್ ಆಫ್ ಲ್ಯಾಂಡ್ ಯೂಸ್ ಮಾಡಿ ಅದಕ್ಕೊಂದು ಸ್ವಲ್ಪ ಸಮಯ ಹಿಡಿತದೆ. ಈಗಾಗಲೇ ಹೇಳ್ತಾ ಇದೆ 3 ರಿಂದ 4 ತಿಂಗಳು. ಸೊ ಅದು ಮುಗಿದ ತಕ್ಷಣ ಬಿಲ್ಡರ್ಗೆ ಏನು ಬೇಕು ನೆಕ್ಸ್ಟ್ ಅಂದರೆ ಪ್ರಾಜೆಕ್ಟ್ ಕಟ್ಟಬೇಕಂದ್ರೆ ಸ್ಯಾಂಕ್ಷನ್ ಪ್ಲ್ಯಾನ್ ಬೇಕಾಗುತ್ತೆ. ಅದು ಅಪಾರ್ಟ್ಮೆಂಟ್ ಇರಲಿ, ರೋಸ್ ಇರಲಿ, ವಿಲ್ಲಾ ಆಗಲಿ, ಇಲ್ಲ ಲೇಔಟ್ ಆಗಲಿ, ಯಾವುದೇ ಟೈಪ್ ಆಫ್ ಪ್ರಾಜೆಕ್ಟ್ ಆಗಲಿ. ಸೊ ದೇ ನೀಡ್ ಸ್ಯಾಂಕ್ಷನ್ ಪ್ಲ್ಯಾನ್. ಅದನ್ನು ನಾವು ನೀಟಾಗಿ ಪ್ಲ್ಯಾನ್ ಸ್ಯಾಂಕ್ಷನ್ನು ಒಂದು ಆರ್ಕಿಟೆಕ್ಟಿಂದ ಬರೆಸಿ ಅವ್ರಿಗೆ ತೋರಿಸಿ ಅದ್ರಿಗೆ ಅವ್ರು ಒಪ್ಪಿಗೆ ಆಗಿದ್ರೆ ದೆನ್ ವಿ ವಿಲ್ ಟೇಕ್ ಇಟ್ ಟು ದಿ ಆ್ಯಸ್ ಪರ್ ಬೈಲಾಸ್ ಫಾರ್ ಸಬ್ಮಿಷನ್ ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗೆ. ಅದು ಹೋಗೋಕ್ಕೆ ಮುಂಚೆ ಮತ್ತು NOCಗಳು ಇರ್ತದೆ ಇಲ್ಲಿ. ಓಕೆ, ಏರ್ಪೋರ್ಟ್ ಅಥಾರಿಟಿ, BSNL, ಆಮೇಲೆ ಬೆಸ್ಕಾಮು, BWSSB, ಈ ಕಡೆ PCB, ಈ ಕಡೆ ಎನ್ವಿರಾನ್ಮೆಂಟ್ ಕ್ಲಿಯರೆನ್ಸು. ಓಕೆ, ಸೊ ಇವೆಲ್ಲ ಫೈರ್ ಡಿಪಾರ್ಟ್ಮೆಂಟು, ಐರೇಜ್ ಅಪಾರ್ಟ್ಮೆಂಟ್ ಅಂದರೆ ಫೈರ್ ಡಿಪಾರ್ಟ್ಮೆಂಟ್ಸ್ ಕಂಪಲ್ಸರಿ. ಇಷ್ಟೆಲ್ಲ ಅಂದರೆ NOCs ಇವೆಲ್ಲ ನಾವು ರೆಡಿ ಮಾಡ್ಕೊಡೋಕ್ಕೆ ಅದೊಂದು 3-4 ತಿಂಗಳಾಗತ್ತೆ, 4 ಮಂತ್ಸ್ ಆಗುತ್ತೆ. ಸೊ ಓವರಾಲ್ ಅಲ್ಲೇನಂದರೆ ಕನ್ವರ್ಷನ್ ಆದಮೇಲೆ 4 ತಿಂಗಳಲ್ಲಿ ಈ NOCಗಳು ಮುಗಿಸ್ಕೊಂಡು ಆ ಕಡೆ ಡ್ರಾಫ್ಟಿಂಗ್ ಆ ಪ್ಲ್ಯಾನ್ ಮುಗಿಸ್ಬಿಟ್ಟು ಈ ಎರಡನ್ನೂ ಕ್ಲಬ್ ಮಾಡಿಕೊಂಡು NOCಗಳು ರೆಡಿ ಆಯಿತು, ಪ್ಲ್ಯಾನ್ ಸ್ಯಾಂಕ್ಷನ್ ಡ್ರಾಫ್ಟ್ ರೆಡಿ ಆಯಿತು ಆ್ಯಸ್ ಪರ್ ಬೈಲಾಸ್, ದೆನ್ ವಿ ವಿಲ್ ಸಬ್ಮಿಟ್ ಟು ದ ಡಿಪಾರ್ಟ್ಮೆಂಟ್. ಸೊ ಅಲ್ಲಿ ಪರಿಶೀಲನೆ ಮಾಡಿದರೆ ಒಂದು 2 ತಿಂಗಳಲ್ಲಿ ಒಂದು ಮಂತಿಂದ 2 ತಿಂಗಳು ಅಂದರೆ ಅಲ್ಲಿ ಮೀಟಿಂಗಲ್ಲೆಲ್ಲ ಆಗಬೇಕೆಲ್ಲ. ಸೊ 1 to 2 ಮಂತ್ಸಲ್ಲಿ ಪ್ಲ್ಯಾನ್ ಸ್ಯಾಂಕ್ಷನ್ ತೊಗೊಂಡು ಅವ್ರು ಕೊಟ್ಟರೆ ಆಮೇಲೆ ಅದಾದಮೇಲೆ ಅಲ್ಲಿಗೆ ಮುಗಿದಿಲ್ಲ. ಮತ್ತೆ ನೋಡಿ ಎಷ್ಟು ಸ್ಟೆಪ್ಸ್ ಇರುತ್ತೆ. ಹೌದು, ಓಕೆ, ಅಲ್ಲಿ ಸ್ಯಾಂಕ್ಷನ್ ಪ್ಲ್ಯಾನ್ ಬಂತು, ನಾನು ಇಮಿಡಿಯೇಟ್ ಸ್ಟಾರ್ಟ್ ಮಾಡ್ಬೋದಾ? ಇಲ್ಲ, ಮತ್ತು ಅಲ್ಲಿ ಸ್ಟೆಪ್ ಇದೆ. ಸೊ ಇದು ತೊಗೊಂಡಿದ ಮೇಲೆ ಏನಾಗುತ್ತೆ, ಪ್ಲ್ಯಾನ್ ಸ್ಯಾಂಕ್ಷನ್ ಆದಮೇಲೆ ಮತ್ತು ರೇರಾ ಅಂತ ಇರ್ತದೆ ಡಿಪಾರ್ಟ್ಮೆಂಟ್, ಅಲ್ಲಿಗೆ ಹೋಗಬೇಕು. ಅಂದರೆ ಈ ಸ್ಯಾಂಕ್ಷನ್ ಪ್ಲ್ಯಾನ್ ತೊಗೊಂಡು ಅಲ್ಲಿ ಅಪ್ಲೈ ಮಾಡಿದರೆ ಅವ್ರು ರೇರಾ ನಂಬರ್ ಕೊಡ್ತಾರೆ, ರಿಯಲ್ ಎಸ್ಟೇಟ್ ರೆಗ್ಯುಲೇಟರ್ ಅಥಾರಿಟಿ ಆಫ್ ಇಂಡಿಯಾ ಅಂತ. ಅಲ್ಲಿಂದ ಒಂದು ನಂಬರ್ಸ್ ಇವರಿಗೆ ಅಲರ್ಟ್ ಆಗುತ್ತೆ. ಅದಾದಮೇಲೆ ಆ ನಂಬರ್ ತೊಗೊಂಡಿದ ಮೇಲೆ ದೆನ್ ವಾಟ್ ಯು ಕ್ಯಾನ್ ಡೂ ಇಸ್ ಯು ಕ್ಯಾನ್ ಅಪ್ಲೈ ಅಗೈನ್ ಇನ್ ದ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಟು ರಿಲೀಸ್ ಸರ್ಟನ್ ಪೋರ್ಷನ್ ಫಾರ್ ದ ಸೇಲ್ಸ್. ಇಲ್ಲಾಂದರೆ ಸೇಲ್ಸ್ಗೆ ರಿಲೀಸ್ ಮಾಡಲ್ಲ. ಪ್ಲ್ಯಾನ್ ಸ್ಯಾಂಕ್ಷನ್ ಸಿಕ್ಕಿದ ತಕ್ಷಣವೇ ನಿಮ್ಗೆ ಯಾವುದು ರಿಲೀಸ್ ಆಗೋಲ್ಲ. ಮತ್ತು ರೇರಾ ನಂಬರ್ ಬೇಕು. ಆ ರೇರಾ ನಂಬರ್ ಕೊಟ್ಟಿದ ಮೇಲೆ ಪ್ಲಾನಿಂಗ್ ಡಿಪಾರ್ಟ್ಮೆಂಟ್ ಅವರು ಇಷ್ಟು ಜಾಗ ನೀವು ಮಾರಾಟ ಮಾಡ್ಬೋದು ಅಂತ ಪರ್ಮಿಷನ್ ಕೊಡ್ತಾರೆ. ಸೊ ಈಗ ಸರ್ ಹೋಮ್ ನೆಕ್ಸಸ್ನ ಸರ್ವಿಸ್ನ ನಾವು ಪಡ್ಕೊಳ್ಬೇಕು ಅಂತಂದರೆ ಯಾವ ಥರ ಕಾಂಟ್ಯಾಕ್ಟ್ ಮಾಡಬೇಕು ನಿಮ್ಮನ್ನ? ಎಸ್, ಸೊ ಹೋಮ್ ನೆಕ್ಸಸ್ ಸರ್ವಿಸಸ್ಸು ನೀವು ತೊಗೋಬೇಕಂದ್ರೆ ನಮ್ಮ ವೆಬ್ಸೈಟ್ ಇದೆ homenexus.in ಅಂತ. ಅಲ್ಲಿ ಹೋದರೆ ಎಲ್ಲ ಕಾಂಟ್ಯಾಕ್ಟ್ ನಂಬರ್ ಸಿಗುತ್ತೆ. ಆಮೇಲೆ ಈ ಕೆಳಗಡೆ ನಂಬರ್ಸ್ ಏನು ಹೋಗ್ತಾ ಇದೆಯೋ ಡಿಸ್ಪ್ಲೇ ಆಗ್ತಾಯಿದೆಯೋ ಆ ನಂಬರ್ಸ್ ಕಾಂಟ್ಯಾಕ್ಟ್ ಮಾಡಿ. ಸೊ ನಿಮ್ಮ ಸರ್ವಿಸ್ ರಿಕ್ವೈರ್ಮೆಂಟ್ ಹೇಳಿ, ನಿಮ್ಮ ಹೆಸರು ಹೇಳಿ, ಯಾವ ಜಾಗದಿಂದ ಮತ್ತು ನಿಮ್ಗೆ ಏನು ಸರ್ವಿಸ್ ರಿಕ್ವೈರ್ಮೆಂಟ್ ಅಂತ ತಿಳಿಸಿದರೆ ನಮ್ಮ ಎಕ್ಸಿಕ್ಯೂಟಿವ್ಸ್ ಕಾಂಟ್ಯಾಕ್ಟ್ ಮಾಡ್ತಾರೆ. ಎಲ್ಲ ಡೀಟೇಲ್ಸ್ ಅವರು ತಿಳ್ಕೊಂಡು ಕೊನೆಗೆ ನಮ್ಮ ಹತ್ರ ತೊಗೊಂಡು ಬರ್ತಾರೆ. ನಾವು ಅದಕ್ಕೂ ಏನು ಗೈಡೆನ್ಸ್ ಮಾರ್ಗದರ್ಶಿ ಬೇಕೋ ಅದೆಲ್ಲ ಕೊಡ್ತಾ ಹೋಗ್ತೀವಿ. ಸೊ ಒಂದು ರೀತಿ ಒಂದು ಜಾಗ ಇಟ್ಕೊಂಡು, ಒಂದು ಲ್ಯಾಂಡ್ ಇಟ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲ ಅಂತಂದರೆ ಅಲ್ಲೂ ಕೂಡ ಹೋಮ್ ನೆಕ್ಸಸ್ ನಿಮಗೆ ಹೆಲ್ಪ್ ಮಾಡುತ್ತೆ. ಅಥವಾ ಜಾಗ ಯಾಕೋ ಕಟ್ಟೋಕ್ಕೆ ಸ್ಟಾರ್ಟ್ ಮಾಡಿದ್ವಿ, ಪ್ರಾಬ್ಲಮ್ ಆಯಿತು, ನಿಲ್ಲಿಸಿದ್ವಿ ಅಂದರೆ ಅಲ್ಲೂ ಕೂಡ ಹೋಮ್ ನೆಕ್ಸಸ್ ಹೆಲ್ಪ್ ಮಾಡುತ್ತೆ. ಅಥವಾ ನಮ್ಮ ಹತ್ರ ಜಾಗ ಇದೆ, ಯಾವ ಥರ ಪ್ರೋಸೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂದರೂ ಕೂಡ ಹೋಮ್ ನೆಕ್ಸಸ್ ಅಲ್ಲಿ ನಿಮಗೆ ಹೆಲ್ಪ್ ಮಾಡುತ್ತೆ. ಒಂದು ರೀತಿ 360 ಡಿಗ್ರಿ ಆಗಲೇ ಹೇಳಿದ ಹಾಗೆ ಆಲ್ರೌಂಡರ್ ಅಂತ ಹೇಳ್ಬೋದು. ಸೊ ನಿಮ್ಮ ಎಲ್ಲ ರಿಯಲ್ ಎಸ್ಟೇಟ್ ರಿಲೇಟೆಡ್ ಸರ್ವಿಸ್ಗಳಿಗಾಗಿ ನೀವು ಖಂಡಿತವಾಗ್ಲೂ ಹೋಮ್ ನೆಕ್ಸಸ್ನ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಆ್ಯಂಡ್ ಡಿಸ್ಪ್ಲೇ ಆಗ್ತಿರುವಂಥ ನಂಬರ್ನ ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡಿ. ಆ್ಯಂಡ್ ನೀವು ಕೂಡ ಸರ್ ಥ್ಯಾಂಕ್ ಯು ಸೋ ಮಚ್. ಒಂದು ರೀತಿ ದೊಡ್ಡ ಇನ್ಸೈಟ್ಸನ್ನು ಕೊಟ್ರಿ. ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಬರೀ ಮನೆ ಕಟ್ಟೋದಷ್ಟು ಯೋಚನೆ ಮಾಡ್ತಿರ್ತಾರೆ, ಬಟ್ ಲೀಗ್ಯಾಲಿಟಿ ಇರ್ಬೋದು,
ಅಥವಾ ಯಾವೆಲ್ಲ ಪ್ರೋಸೆಸ್ ಇದೆ ಅದೆಲ್ಲೂ ಎಲ್ರಿಗೂ ಅಷ್ಟೊಂದು ಗೊತ್ತಿಲ್ಲ ಅದ್ರ ಬಗ್ಗೆ. ಸೊ ಥ್ಯಾಂಕ್ ಯು ಸೊ ಮಚ್, ನೀವು ಕೂಡ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿ ಆ್ಯಂಡ್ ಅದ್ರ ಬಗ್ಗೆ ಎಲ್ಲ ಹೇಳಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್ ಒನ್ಸ್ ಅಗೇನ್. ಥ್ಯಾಂಕ್ ಯು, ಈ ಅವಕಾಶ ಕೊಟ್ಟಿದ್ದಕ್ಕೂ ನಮಸ್ಕಾರ. ಥ್ಯಾಂಕ್ ಯು. ಸೊ ಇದಾಗಿತ್ತು ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.